ತಸ್ಮಾದಗ್ನಿರ್ತ್ರಯೀ ಮಯಾ ತಮಸಂ ತು ರಜಸ್ತಸ್ಮಾತ್ ಸತ್ವಂ ಮತ್ ಬ್ರಹ್ಮ ದರ್ಶನಂ. ಅನುವಾದ: ಕಟ್ಟಿಗೆ ಈ ನೆಲದ ರೂಪಾಂತರ. ಅಂತಹ ಕಟ್ಟಿಗೆಗಿಂತ ಹೊಗೆ ಉತ್ತಮ, ಅಗ್ನಿ ಅದಕ್ಕಿಂತ ಉತ್ತಮ. ಆದ್ದರಿಂದ ನಾವು ಉನ್ನತ ಜ್ಞಾನದ ಲಾಭವನ್ನು ಸಾಧಿಸಬಹುದು ವೇದೋಕ್ತ ಯಜ್ಞಗಳ ಮೂಲಕ. ಹಾಗೆಯೇ ರಜಸ್ಸು ತಮಸ್ಸಿಗಿಂತ ಉತ್ತಮ, ಸತ್ವಗುಣ ಅದಕ್ಕಿಂತ ಅತ್ಯುತ್ತಮ. ಏಕೆಂದರೆ ಸತ್ವಗುಣದಿಂದ ಪರತರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಭಾವಾರ್ಥ: ಮೇಲೆ ವಿವರಿಸಿದ ಪರಮಪುರುಷನಿಗೆ ಸಲ್ಲಿಸುವ ಭಕ್ತಿ ಸೇವೆಯಿಂದಾಗಿ ಐಹಿಕ ಅಸ್ತಿತ್ವದ ಬದ್ಧ ಜೀವನದಿಂದ ಬಿಡುಗಡೆ ಪಡೆಯಬಹುದು. ಇಲ್ಲಿ ಅದನ್ನೇ ಕುರಿತು ಹೆಚ್ಚಿನ ತಿಳುವಳಿಕೆ ನೀಡಲಾಗಿದೆ. ಅದೆಂದರೆ, ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸಲು ಅರ್ಹನಾಗಬೇಕಾದ್ರೆ ಸತ್ವಗುಣದ ನೆಲೆಗೆ ಏರಬೇಕಾಗುತ್ತದೆ. ಉನ್ನತ ಪದದಲ್ಲಿ ಅಡ್ಡಿ ಆತಂಕಗಳಿದ್ದರೂ ಸದ್ಗುರುವಿನ ತಜ್ಞ ಮಾರ್ಗದರ್ಶನದಿಂದ ತಮಸ್ಸಿನ ನೆಲೆಯಿಂದ ಕೂಡ ಸತ್ವದ ನೆಲೆಗೆ ಹಂತ ಹಂತವಾಗಿ ಏರಬಹುದು. ಆದುದರಿಂದ ವಿಧೇಯನಾದ ವಿದ್ಯಾರ್ಥಿಯು ಉನ್ನತಿಯ ಮುನ್ನಡೆಗಾಗಿ ತಜ್ಞ ಸದ್ಗುರುವನ್ನು ಸಂಪರ್ಕಿಸಬೇಕು. ತಮಸ್, ರಜಸ್, ಸತ್ವ ಈ ಯಾವುದೇ ಜೀವನ ಸ್ತರದಿಂದಲೂ ಶಿಷ್ಯನಿಗೆ ಮಾರ್ಗದರ್ಶನ ಮಾಡಲು ಗುರು ಪರಂಪರೆಯಲ್ಲಿ ಬಂದ ತಜ್ಞ ಗುರು ಅರ್ಹನಾಗಿರುತ್ತಾನೆ. ದೇವೋತ್ತಮ ಪರಮಪುರುಷನ ಯಾವುದೇ ಗುಣ ಅಥವಾ ರೂಪವನ್ನು ಪೂಜಿಸಿದರೂ ಸಮಾನವಾದ ಪ್ರಯೋಜನ ಲಭಿಸುವುದೆಂದು ಭಾವಿಸುವುದು ತಪ್ಪು. ವಿಷ್ಣುವನ್ನು ಬಿಟ್ಟು ಎಲ್ಲ ವಿಭಿನ್ನಾಂಶಗಳು ಐಕ ಶಕ್ತಿ ಒಳಪಟ್ಟೆ ತೋರುತ್ತದೆ. ಆದುದರಿಂದ ಐಕ ಶಕ್ತಿಯ ರೂಪಗಳು ಸತ್ವದ ವೇದಿಕೆಯನ್ನೇರಲು ಯಾರಿಗೂ ಸಹಾಯ ಮಾಡಲಾರವು. ಸತ್ವವೊಂದೇ ಐಕ ಬಂಧನದಿಂದ ಮನುಷ್ಯನನ್ನು ಬಿಡುಗಡೆ ಮಾಡಬಲ್ಲದು. ಅನಾಗರಿಕ ಜೀವನ, ಕ್ಷುದ್ರ ಪ್ರಾಣಿಗಳ ಬದುಕು ತಮೋಗುಣದ ನಿಯಂತ್ರಣದಲ್ಲಿರುತ್ತದೆ. ಅನೇಕ ರೀತಿಯ ಐಕ ಲಾಭಗಳ ಅನುರಾಗಕ್ಕೊಳಗೊಂಡ ಮನುಷ್ಯನ ನಾಗರಿಕ ಜೀವನವೇ ರಜೋಗುಣದ ಸ್ಥಿತಿ. ತತ್ವಶಾಸ್ತ್ರದ ಉತ್ತಮ ಚಿತ್ತವೃತ್ತಿಯಿಂದ ನೈತಿಕ ಧಾರ್ಮಿಕ ತತ್ವಗಳನ್ನೊಳಗೊಂಡಂತೆ ಕಲೆ ಮತ್ತು ಸಂಸ್ಕೃತಿಯಿಂದ ಜೀವನದ ರಜೋಗುಣ ಹಂತ ಪರಮಸತ್ಯದ ಸಾಕ್ಷಾತ್ಕಾರದಲ್ಲಿ ಸ್ವಲ್ಪ ಸುಳಿವನ್ನು ಕೊಡುತ್ತದೆ. ಆದರೂ ಸತ್ವಸ್ಥಿತಿಯೇ ಐಕ ಗುಣದ ಉನ್ನತ ಸ್ಥಿತಿ. ಏಕೆಂದರೆ ಅದೇ ಪರತರ ಸತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದರಲ್ಲಿ ಸಹಾಯ ಮಾಡುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಬೇರೆ ಬೇರೆ ಪೂಜಾ ವಿಧಾನಗಳ ಮಧ್ಯೆ ಗುಣಾತ್ಮಕ ಭೇದ ಇದೆ. ಹಾಗೆಯೇ ಬ್ರಹ್ಮ, ವಿಷ್ಣು, ಹರರೆಂಬ ನಿಯಾಮಕ ದೇವತೆಗಳಿಂದ ಪಡೆಯುವ ಫಲಗಳಲ್ಲೂ ಭೇದ ಇದೆ. ಶ್ಲೋಕ 25. ಭೇಜಿರೆ ಮುನಯೋಗ್ಧಾಗ್ರೆ ಭಗವಂತ ಮದೋಕ್ಷಜಂ ಸತ್ವಂ ವಿಶುದ್ಧಂ ಕ್ಷೇಮಯ ಕಲ್ಪಂತೆ ಏನು ತಾನಿಹ. ಅನುವಾದ: ಪರಮಪುರುಷನ ಅಸ್ತಿತ್ವವು ತ್ರಿಗುಣಗಳನ್ನು ಮೀರಿ ನಿಂತಿದ್ದರಿಂದ ಹಿಂದೆ ಎಲ್ಲ ಮಹರ್ಷಿಗಳು ಆತನಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಐಕ ಬಂಧನದಿಂದ ಮುಕ್ತರಾಗಲು ಅವರನ್ನು ಪೂಜಿಸಿದರು. ತನ್ಮೂಲಕ ಅಂತಿಮ ಪ್ರಯೋಜನವನ್ನು ಸಾಧಿಸಿಕೊಂಡರು. ಅಂತಹ ಶ್ರೇಷ್ಠ ಋಷಿಗಳನ್ನು ಅನುಸರಿಸುವವರೆಲ್ಲರೂ ಐಕ ಜಗತ್ತಿನಿಂದ ಬಿಡುಗಡೆ ಪಡೆಯಲು ಅರ್ಹರಾಗುತ್ತಾರೆ. ಭಾವಾರ್ಥ: ಧಾರ್ಮಿಕ ಆಚರಣೆಯ ಉದ್ದೇಶವು ಐಕ ಲಾಭವನ್ನು ಗಳಿಸುವುದಾಗಲಿ ಆತ್ಮದಿಂದ ಜಡವಸ್ತುವನ್ನು ಬೇರ್ಪಡಿಸಿ ನೋಡುವ ಸರಳ ಜ್ಞಾನವನ್ನು ಪಡೆಯುವುದಾಗಲಿ ಅಲ್ಲ. ಧಾರ್ಮಿಕ ಆಚರಣೆಯ ಅಂತಿಮ ಗುರಿ ಎಂದರೆ ಐಕ ಬಂಧನದಿಂದ ಬಿಡುಗಡೆ ಹೊಂದುವುದು ಮತ್ತು ದಿವ್ಯ ಲೋಕದಲ್ಲಿ ಸ್ವತಂತ್ರ ಜೀವನವನ್ನು ಮರಳಿ ಪಡೆಯುವುದೇ ಆಗಿದೆ. ಅಲ್ಲಿ ಪರಮಪುರುಷನೇ ಸರ್ವೋನ್ನತ ವ್ಯಕ್ತಿ. ಆದ್ದರಿಂದ ಪರಮಪುರುಷನೇ ನೇರವಾಗಿ ಧರ್ಮದ ನಿಯಮಗಳನ್ನು ವಿಧಿಸುತ್ತಾನೆ. ಮಹಾಜನರನ್ನು ಇಲ್ಲವೇ ಭಗವಂತನ ಅಧಿಕೃತ ಪ್ರತಿನಿಧಿಗಳನ್ನು ಬಿಟ್ಟು ಬೇರೆ ಯಾರೂ ಧರ್ಮದ ಉದ್ದೇಶವನ್ನು ತಿಳಿದಿಲ್ಲ. ಧರ್ಮದ ಉದ್ದೇಶವನ್ನು ನಿರ್ದಿಷ್ಟವಾಗಿ ತಿಳಿದ 12 ಭಗವತ್ ಪ್ರತಿನಿಧಿಗಳಿದ್ದಾರೆ. ಅವರೆಲ್ಲರೂ ಅವನಿಗೆ ಅಲೌಕಿಕ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಒಳಿತನ್ನು ಬಯಸುವ ಈ ವ್ಯಕ್ತಿಗಳು ಈ ಮಹಾಜನರನ್ನು ಅನುಸರಿಸಬೇಕು. ತನ್ಮೂಲಕ ಅತ್ಯುನ್ನತ ಲಾಭವನ್ನು ಗಳಿಸಬಹುದು. ಹರೇ ಕೃಷ್ಣ ಪ್ರಭು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಇಲ್ಲೇ ಮೂರು ಗುಣಗಳು ಚರ್ಚೆ ಆಗಿದೆ: ಸತ್ವಗುಣ, ರಜೋಗುಣ, ತಮಗುಣ. ಪ್ರಪಂಚದಲ್ಲಿ ಏನೇ ವಸ್ತು ನೋಡಿದ್ರು ಅದರಲ್ಲಿ ಈ 3 ಗುಣಗಳ ಮಿಶ್ರಣ ಇದೆ. ಹೇಗೆ ವಿಜ್ಞಾನದಲ್ಲಿ ಹೇಳ್ತಾರೆ, 3 ಬಣ್ಣಗಳ ಮಿಶ್ರಣದಿಂದ ಎಲ್ಲಾ ತರದ ಬಣ್ಣಗಳು ಬರ್ತವೆ.
ಕೆಂಪು, ಹಸಿರು ಮತ್ತೆ ಹಳದಿ ಬಣ್ಣ, ಈ ತರ 3 ಬಣ್ಣಗಳ ಮಿಶ್ರಣದಿಂದ ಎಲ್ಲಾ ಬಣ್ಣಗಳು ಬರ್ತವೆ ಅಂತ ಹೇಳ್ತಾರೆ. ಅದೇ ತರ ಈ 3 ಗುಣಗಳ ಮಿಶ್ರಣದಿಂದ ಪ್ರಪಂಚದಲ್ಲಿ ಏನ್ ಕಾಣ್ತಾ ಇದೆ ಎಲ್ಲವೂ ಕಾಣ್ತಾ ಇದೆ. ಆರಂಭದಲ್ಲಿ ಸೃಷ್ಟಿಯ ಆರಂಭದಲ್ಲಿ ಭಗವಂತನು ಎಲ್ಲಕ್ಕಿಂತ ಮುಂಚೆ 3 ಗುಣಗಳ ರಚನೆ ಮಾಡಿದ್ರು. ಈ 3 ಗುಣಗಳ ಮುಖಾಂತರ ಬೇರೆ ಎಲ್ಲ ರಚನೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ವಾಸ್ತವಿಕವಾಗಿ ಹೇಳ್ಬೇಕಂದ್ರೆ ಈ ಪ್ರಪಂಚದಲ್ಲಿ 3 ಗುಣ ಬಿಟ್ಟು ಬೇರೆ ಏನೂ ಇಲ್ಲ. ಎಲ್ಲವೂ ಏನ್ ನಡೀತಾ ಇದೆ 3 ಗುಣಗಳ ಪ್ರಭಾವದಿಂದ ಅಷ್ಟೇ ನಡೀತಾ ಇದೆ. ಈಗ ಕೆಲವೊಂದು ವಸ್ತುಗಳನ್ನ ನಾವು ಇದು ಸಾತ್ವಿಕ ಆಗಿದೆ, ಇದು ತಾಮಸಿಕ ಆಗಿದೆ ಅಂತ ಹೇಳ್ತೀವಿ. ಆದ್ರೆ ಸಾಮಾನ್ಯವಾಗಿ ಬರೀ ಸಾತ್ವಿಕ ಬರೀ ತಾಮಸಿಕ ಅಂತ ಯಾವ್ದಿರಲ್ಲ, ಎಲ್ಲಾ ತರಲ್ಲಿ ಮಿಶ್ರಣ ಇರುತ್ತೆ. ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಗುಣಗಳು ಮಿಶ್ರಣ ಇರುತ್ತೆ. ಬರೀ ಏನು ಒಂದು ಗುಣದ ಪ್ರಾಧಾನ್ಯ ಇರುತ್ತೆ ಅಷ್ಟೇ. ನಾವು ಯಾವ ಪುಸ್ತಕಗಳನ್ನ ಓದ್ತೇವಿ, ಯಾವ್ದು ಆಹಾರ ತಿಂತೇವಿ, ಯಾವ ಬಟ್ಟೆಗಳನ್ನ ಧರಿಸ್ತೇವಿ, ಯಾವ ಭಾಷೆಯನ್ನು ಮಾತಾಡ್ತೇವಿ, ಏನ್ ತಪಸ್ಸೆಗಳನ್ನ ಮಾಡ್ತೇವಿ, ಯಾವ ತರದ ಅಡಿಗೆ ಮಾಡ್ತೇವಿ, ಅಡಿಗೆಗೆ ಇಂಧನ ಏನಿದೆ, ಪ್ರತಿಯೊಂದು ವಸ್ತುಗಳಲ್ಲಿ 3 ಗುಣಗಳು ಕಂಡು ಬರ್ತವೆ. ಅಂದ್ರೆ ಉದಾಹರಣೆ, ಈಗ ಕೆಲವೊಂದು ಪುಸ್ತಕಗಳು ಸಾತ್ವಿಕವಾಗಿರ್ತವೆ, ಕೆಲವೊಂದು ತಾಮಸಿಕವಾಗಿರ್ತವೆ. ಆಹಾರ ನಾವು ತಿನ್ನುವಂತ ತಂಗಳ ಆಹಾರ ಎಲ್ಲ ತಾಮಸಿಕ ಇರುತ್ತೆ. ತುಂಬಾ ಖಾರ ಇರುವಂತ ಆಹಾರ ರಜೋಗುಣದಲ್ಲಿರುತ್ತೆ. ಯಾವುದು ತುಂಬಾ ರುಚಿಕರವಾಗಿರುತ್ತೆ, ಕಡಿಮೆ ಖಾರ ಇರುತ್ತೆ, ತುಂಬಾ ಆನಂದ ತೃಪ್ತಿ ಕೊಡುತ್ತೆ, ಅದು ಸತ್ವಗುಣದಲ್ಲಿರುತ್ತೆ. ಬಟ್ಟೆಗಳು ಹಾಕೊಳ್ಳೋದು, ನಾವು ಸಾತ್ವಿಕ ಬಟ್ಟೆಗಳನ್ನ ಹಾಕೊಂಡ್ರೆ ಅದರಿಂದ ಏನಾಗುತ್ತೆ, ಮನಸ್ಸು ಚೇತನೆ ಚೆನ್ನಾಗಿರುತ್ತೆ. ರಾಜಸಿಕ ಬಟ್ಟೆ ಹಾಕೊಂಡ್ರೆ ಬರೀ ಬೇರೆಯವ್ರಿಗೋಸ್ಕರ ಹಾಕೊಂಡಿರಂಗಿರುತ್ತೆ. ತಾಮಸಿಕ ಬಟ್ಟೆಗಳು ಅಂದ್ರೆ ಹರಕು ಬಟ್ಟೆಗಳು, ಸುಟ್ಟಿರುವಂತ ಬಟ್ಟೆಗಳು, ಅವು ತಾಮಸಿಕ ಬಟ್ಟೆಗಳಾಗ್ತವೆ. ಅದಕ್ಕೆ ಅದೇ ತರ ಭಾಷೆ, ತಪಸ್ಸೆಗಳು ಏನ್ ಮಾಡ್ತೇವೆ, ಭಗವದ್ಗೀತೆಯಲ್ಲಿ ತುಂಬಾ ಸ್ಪಷ್ಟವಾಗಿದೆ. ಅಡಿಗೆ ಯಾವ ತರ ಮಾಡ್ತೀವಿ, ಅಡಿಗೆಯಲ್ಲಿ ಇಂಧನಗಳೇನಿರ್ತವೆ ಅದ್ರಲ್ಲೂ ಕೂಡ ಸತ್ವಗುಣ, ರಜೋಗುಣ, ತಮಗುಣ ಇರುತ್ತೆ. ಪುರಾತನ ಕಾಲದಲ್ಲಿ ಸೌದೆ ಒಲೆ ಮೇಲೆ ಇಲ್ಲಾದ್ರೆ ಇದು ಸಗಣಿ ಕುಳ್ಳಿನ ಮೇಲೆ ಅಡಿಗೆ ಮಾಡ್ತಾ ಇದ್ರು, ಅದು ಸಾತ್ವಿಕ ಅಡಿಗೆ. ಈಜಲು ಒಲೆ ಮೇಲೆ ಅದು ಸಾತ್ವಿಕ ಅಡಿಗೆ ಇರುತ್ತೆ. ಇನ್ನ ಇವತ್ತೆಲ್ಲ ಗ್ಯಾಸು ಅದು ಇದು ಬಂದಿದೆ, ಅದೆಲ್ಲ ರಾಜಸಿಕ ಅಡಿಗೆ ಆಗುತ್ತೆ. ಇನ್ನು ಕಾಲಕ್ರಮೇಣ ಎಲೆಕ್ಟ್ರಿಸಿಟಿ ಕೂಡ ಬರ್ತಾ ಇದೆ, ಮೈಕ್ರೋವೇವ್, ಓವನು, ಇಂಡಕ್ಷನು, ಅವೆಲ್ಲ ತುಂಬಾ ಹೋಗ್ತಾ ಹೋಗ್ತಾ ತಾಮಸಿಕ ಕಡೆ ಆಗ್ತಾ ಇರುತ್ತೆ. ಸೊ ಹೇಗೆ ಗೊತ್ತಾಗೋದು ಯಾವ್ದೇನು ಅಂತ, ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ಊರ್ಧ್ವಂ ಗಚ್ಚಂತಿ ಸತ್ವ ಮಧ್ಯೆ ತಿಷ್ಠಂತಿರಾದ ಸ ಜಗನ್ನ ಗುಣ ಅದೋ ಗಚ್ಚಂತಿ ತಾಮಸ ಅಂತ ಹೇಳ್ತಾರೆ. ಯಾವುದು ನಮಗೆ ಊರ್ಧ್ವ ಮೇಲೆ ಜ್ಞಾನದ ಕಡೆ ತಗೊಂಡು ಹೋಗುತ್ತೆ ಅದು ಸಾತ್ವಿಕ. ಯಾವುದು ನಮಗೆ ಈ ಭೌತಿಕ ಪ್ರಪಂಚದಲ್ಲಿ ಇರೋ ಸ್ಥಾನದಲ್ಲಿ ಇಡುತ್ತೆ, ಮತ್ತೆ ಭೌತಿಕ ಜನ್ಮವನ್ನು ಬೆಳೆಸ್ತಾ ಹೋಗುತ್ತೆ, ಬೇರೆ ಬೇರೆ ಈ ಪ್ರಪಂಚದಲ್ಲಿ ಜನ್ಮಗಳನ್ನ ತಗೊಳ್ತೇವಿ, ಅದು ರಜೋಗುಣ. ಆಮೇಲೆ ಯಾವುದು ನಮಗೆ ಅಧೋಗತಿಗೆ ಕಳಿಸುತ್ತೆ, ನರಕಾದಿ ಗತಿಗೆ ಕಳಿಸುತ್ತೆ, ಅದು ತಮೋಗುಣ ಇರುತ್ತೆ. ಅದಕ್ಕೆ ಈ ಶ್ಲೋಕದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ 3 ಗುಣಗಳಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ತಾರತಮ್ಯ ಮಾಡಿದ್ದಾರೆ. ಈಗ ಸೌದೆ ಇರುತ್ತೆ, ಸೌದೆಯಲ್ಲಿ ಸ್ವತಃವಾಗಿ ಏನೂ ಇರಲ್ಲ. ಸೌದೆಯನ್ನು ತಂದಿಟ್ರೆ ನೀವು 1000 ವರ್ಷ ಅದೇ ತರ ಇಡಿ, ಏನು ಪ್ರಯೋಜನ ಆಗಲ್ಲ. ಅದು ಆ ಸೌದೆಗೆ ಬೆಂಕಿ ಹಾಕ್ಬೇಕು, ಬೆಂಕಿ ಹಾಕಿದಾಗ ಹೊಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಹೊಗೆ ಬಂದ ಮೇಲೆ ಪುರಾತನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಮನೆಯಲ್ಲಿ ನಿತ್ಯವಾಗಿ ಅಗ್ನಿ ಇರ್ತಾ ಇತ್ತು. ಇವತ್ತು ಅಡಿಗೆ ಮಾಡಿದ್ದೀವಿ, ಅಡಿಗೆ ಮಾಡಿ ಆದ್ಮೇಲೆ ಬೂದಿ ಏನ್ ಮಾಡುತ್ತೆ, ಕೆಂಡವನ್ನು ಮುಚ್ಚಿಬಿಡುತ್ತೆ. ಆ ಕೆಂಡವನ್ನು ಬೂದಿಯನ್ನು ಮುಚ್ಚಿಬಿಡುತ್ತೆ. ಆ ಬೂದಿ ಸರಿಸಿದ್ರೆ ಒಳಗಡೆ ಕೆಂಡ ಇರುತ್ತೆ. ಆ ಕೆಂಡ ತಗೊಂಡ್ಬಂದು ಸೌದೆ ಮೇಲೆ ಹಾಕ್ತಾರೆ. ಆ ಸೌದೆ ಮೇಲೆ ಹಾಕಿದ ತಕ್ಷಣ ಏನಾಗುತ್ತೆ ಅಂದ್ರೆ ಹೊಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಸ್ವಲ್ಪ ಹೊತ್ತು ಹೊಗೆ ಬರುತ್ತೆ, ಆದ್ರೆ ಕಾಲಕ್ರಮೇಣ ಹೊಗೆಯಿಂದ ಅಗ್ನಿ ಬಂದೇ ಬರುತ್ತೆ. ಅದು ಹೊಗೆ ಬಂದಾಗ ಕಷ್ಟ ಆಗ್ಬೋದು, ಅದು ಸ್ವಲ್ಪ ತಾಳ್ಮೆ ಇಟ್ರೆ ಅದರಿಂದ ಅಗ್ನಿ ಬರುತ್ತೆ. ಅದೇ ಅಗ್ನಿಯನ್ನ ಯಜ್ಞ ಕುಂಡದಲ್ಲಿ ಬಳಸ್ತಾ ಇದ್ರು, ಅಡಿಗೆಗೂ ಬಳಸ್ತಾ ಇದ್ರು. ಅದಕ್ಕೆ ಒಬ್ಬ ಗೃಹಸ್ಥನ ಮನೆಯಲ್ಲಿ ಅಗ್ನಿ ಪ್ರತಿದಿನ ಇರ್ಲೇಬೇಕು, ನಿತ್ಯ ಅಗ್ನಿ ಇರ್ಲೇಬೇಕು, ಯಾವಾಗ್ಲೂ ಅಗ್ನಿ ಇದ್ದೇ ಇರುತ್ತೆ. ಅದಕ್ಕೆ ಈ ತರ ಸೌದೆ ಪರಿವರ್ತನೆಯಾಗಿ ಹೊಗೆ ಆಗಿ ಹೊಗೆಯಿಂದ ಅಗ್ನಿ ಆಗುತ್ತೆ. ಅದೇ ತರ ತಮೋಗುಣ ಏನಿರುತ್ತೆ, ತಮೋಗುಣ ಕಾಲಕ್ರಮೇಣವಾಗಿ ಪರಿವರ್ತನೆಯಾಗಿ ರಜೋಗುಣ ಆಗುತ್ತೆ. ರಜೋಗುಣ ಹೊಗೆ ಬರುತ್ತೆ, ಕಷ್ಟ ಆಗುತ್ತೆ. ತಮಗುಣದಲ್ಲಿ ಕಷ್ಟ ಆಗಲ್ಲ. ಈಗ ಮನೆಯಲ್ಲಿ ಎಷ್ಟೋ ದಿನ ಕಸ ಗುಡಿಸಿಲ್ಲ, ಅದೇ ತರ ಇದ್ರೆ ಅಷ್ಟು ಕಷ್ಟ ಅನಿಸ್ತಾ ಇರಲ್ಲ, ಯಾಕಂದ್ರೆ ನಾವು ತಮಗುಣದ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಆದ್ರೆ ಸ್ವಲ್ಪ ಎದ್ದು ಒಂದ್ ಸ್ವಲ್ಪ ಕಸ ಗುಡಿಸೋಕೆ ಶುರು ಮಾಡಿದ್ರೆ ಏನಾಗುತ್ತೆ, ಧೂಳೆಲ್ಲ ಬಂದು ತುಂಬಾ ಸೀನ್ ಬರುತ್ತೆ, ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅದು ರಜೋಗುಣದ ಕಾರ್ಯ. ರಜೋಗುಣ ಹೊಗೆ ತರ. ತಾಮಸದಲ್ಲೇ ಇದ್ವಿ, ನಮಗೆ ಗೊತ್ತಾಗ್ತಾ ಇರ್ಲಿಲ್ಲ, ಆದ್ರೆ ಕೆಲಸ ಮಾಡಕ್ ಶುರು ಆದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ.
ಆದ್ರೆ ಕಾಲಕ್ರಮೇಣ ತಪಸ್ಸೆ ತಗೊಂಡು ಸ್ವಚ್ಛ ಮಾಡಿಬಿಟ್ರೆ ಆವಾಗ ಇಡೀ ಮನೆ ಸತ್ವಗುಣದಲ್ಲಿ ಬರುತ್ತೆ. ಅದೇ ತರ ಕಾಲಕ್ರಮೇಣ ಹೊಗೆಯನ್ನು ಸಹಿಸ್ಕೊಂಡ್ರೆ ಸ್ವಲ್ಪ ಸಮಯದಲ್ಲಿ ಅಗ್ನಿ ಬಂದೇ ಬರುತ್ತೆ. ಅದೇ ತರ ಅದೇ ತರ 3 ಗುಣಗಳು ಕೂಡ, ತಮೋಗುಣ ಆರಂಭದಲ್ಲಿ ಇರುತ್ತೆ, ತಮೋಗುಣದಲ್ಲಿ ಏನ್ ಮಾಡ್ಬಾರ್ದು ಅನ್ಸುತ್ತೆ. ಕಾಲಕ್ರಮೇಣ ಒಂದ್ ಸ್ವಲ್ಪ ರಜೋಗುಣ ಶುರು ಆದ್ರೆ ಅದರಿಂದ ಸತ್ವಗುಣ ಬಂದೇ ಬರುತ್ತೆ. ಇವಾಗ ಬೆಳಿಗ್ಗೆ ಬೇಗ ಹೇಳ್ಬೇಕು, ಬೆಳಿಗ್ಗೆ ಬೇಗ ಹೇಳೋದು ಸತ್ವಗುಣದಲ್ಲಿದೆ. ಆದ್ರೆ ತಮೋಗುಣದಲ್ಲಿ ಇರುವಂತ ಜನ 12 ಗಂಟೆಗೆ ಹೇಳ್ತಾರೆ, 1 ಗಂಟೆಗೆ ಹೇಳ್ತಾರೆ, ಮಧ್ಯಾಹ್ನ ಏನಾದ್ ಟೈಮ್ ಇಲ್ಲ, ಎದ್ದ ತಕ್ಷಣ ನೇರವಾಗಿ ತಿನ್ಲಿಕ್ಕೆ ಹೋಗ್ತಾರೆ. ಇವತ್ತು ನೋಡ್ತಾ ಇರ್ತೇವೆ, ಬೆಳಿಗ್ಗೆ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತೇನೆ, ವಾಕಿಂಗ್ ಬಂದಿರ್ತಾರೆ ಜನ, ಹಾಗೆ ನೇರವಾಗಿ ಹೋಟೆಲ್ ಹೋಗಿ ತಿಂತಾ ಇರ್ತಾರೆ. ಬೆಳಿಗ್ಗೆ ಏನು ಪೂಜೆ ಇಲ್ಲ, ಸಂಧ್ಯಾ ವಂದನ, ಸ್ನಾನ ಇಲ್ಲ, ಪೂಜೆ ಇಲ್ಲ, ಸಂಧ್ಯಾ ವಂದನ ಇಲ್ಲ, ಏನು ಇಲ್ಲ, ನೇರವಾಗಿ ತಿನ್ಲಿಕ್ಕೆ ಶುರು ಮಾಡೋದು. ಇದು ತಮೋಗುಣದ ಲಕ್ಷಣ. ಬೆಳಿಗ್ಗೆ ಸತ್ವಗುಣ ಅಂದ್ರೆ ಏನಾಗುತ್ತೆ, ಬೇಗ ಹೇಳ್ತಾರೆ, ಇದೆಲ್ಲ ಶಿಸ್ತುಗಳನ್ನ ಪಾಲನೆ ಮಾಡ್ತಾರೆ. ಅದಕ್ಕೆ ನಿಜವಾಗಿ ಜ್ಞಾನ ಸಂಭವ ಇದೆ ಸತ್ವಗುಣದಲ್ಲಿ ಅಷ್ಟೇ. ಸತ್ವಗುಣ ಬಿಟ್ಟು ಬೇರೆ ಕೆಳಮಟ್ಟಿನ ಗುಣಗಳಲ್ಲಿ ಜ್ಞಾನ ಸಂಭವ ಇಲ್ಲ, ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಬರೀ ಜೀವನ ಪಾಲನ, ಹೊಟ್ಟೆಪಾಡಿಗೆ ಕೆಲಸ ಮಾಡೋದು ಅಷ್ಟೇ ಆಗುತ್ತೆ, ಪ್ರಾಣಿಗಳ ತರ. ಅದಕ್ಕೆ ನಿತ್ಯವಾಗಿ ಸತ್ವಗುಣದಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು, ಸಾಧ್ಯ ಇಲ್ಲ. ಈಗ ರಾತ್ರಿ ಮಲ್ಕೊಳ್ಳೇಬೇಕು, ಮಲ್ಕೊಂಡಾಗ ತಮೋಗುಣ ಅಳವಡಿಸುತ್ತೆ. ನಿದ್ದೆ ಇಲ್ಲದೆ ನಾವು ಬದುಕ್ಲಿಕ್ಕೆ ಆಗಲ್ಲ. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಿದ್ದೆ ಬರ್ಲೇಬೇಕು. ಅದಕ್ಕೆ ಆ ನಿದ್ದೆ ಬಂದಾಗ ತಮೋಗುಣ ಬಂದೇ ಬರುತ್ತೆ. ಅದಕ್ಕೆ ನಾವು ಪೂರ್ತಿ ತಮೋಗುಣವನ್ನು ಬಿಟ್ಟು ಸತ್ವಗುಣನೇ ಇಡೀ ಜೀವನದಲ್ಲಿ ಇರ್ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ನಾವು 3 ಗುಣಗಳು ಬರ್ತಾ ಇರ್ತವೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಮಾಡ್ಬೇಕು, ಅದಕ್ಕೆ ತಪಸ್ಸೆ, ಅದಕ್ಕೆ ಪರಿಶ್ರಮ ಬೇಕು. ವೈದಿಕಿ ಸಂಸ್ಕೃತಿ ಏನಿತ್ತು, ಪುರಾತನ ಸಂಸ್ಕೃತಿ ಏನಿತ್ತು, ಅದು ಈ ತರ ವ್ಯವಸ್ಥೆ ಮಾಡಿಕೊಡ್ತಾ ಇತ್ತು. ಜನಸಾಮಾನ್ಯ ದೊಡ್ಡ ಪ್ರಮಾಣದಲ್ಲಿ ಜನಸಾಮಾನ್ಯರು ಸತ್ವಗುಣದಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇತ್ತು. ಅದಕ್ಕೆ ಆ ಸಂಸ್ಕೃತಿ ಬಹಳ ಮಹತ್ವಪೂರ್ಣ, ಬಹಳ ಅವಶ್ಯಕವಾಗಿತ್ತು. ಇವತ್ತಿನ ಆಧುನಿಕ ಸಭ್ಯತೆ ಏನಿದೆ, ರಜೋಗುಣ ತಮೋಗುಣ ಪ್ರತಿಪಾದನೆ ಮಾಡುತ್ತೆ. ಅದಕ್ಕೆ ರಜೋಗುಣದಲ್ಲಿ ಇರುವಂತ ಜನರಿಗೆ ಬೇಗ ಹೇಳಕ್ಕಾಗಲ್ಲ. ಇವತ್ತು ಯಾರಿಗೂ ಬೇಗ ಹೇಳೋ ಅಭ್ಯಾಸ ಇಲ್ಲ ಜನರಿಗೆ. ಬೆಳಿಗ್ಗೆ 5 ಗಂಟೆ ಅಂದ್ರೆ ಅದು ನೋಡೇ ಇರಲ್ಲ, ಮಧ್ಯರಾತ್ರಿ ತರ ಹೋಗಿ. ಈಗ ಕನಿಷ್ಠ ಪಕ್ಷ ಬೇಗ ಹೇಳೋರು ಅಂದ್ರೆ 7 ಗಂಟೆ ಕೇಳೋರು ಇವತ್ತಿನ ಜನ. ಆಮೇಲೆ ಸ್ನಾನ ಮಾಡಲ್ಲ, ಸ್ನಾನ ಮಾಡ್ದೇನೆ ತಿಂತಾರೆ, ಮನೆಯಲ್ಲಿ ಶುದ್ಧಿ ಪಾಲನೆ ಮಾಡಲ್ಲ, ಎಲ್ಲಿ ಊಟ ಮಾಡಿರ್ತಾರೆ ಆ ಜಾಗವನ್ನು ಒರೆಸಲ್ಲ, ಆ ಜಾಗದ ಮೇಲೆ ಅಲ್ಲೇ ಓಡಾಡ್ತಾರೆ. ಆ ತರ ಇರುತ್ತೆ. ಪಾಶ್ಚಾತ್ಯ ದೇಶದಲ್ಲಿ ನೋಡಿದ್ರೆ ನೀವು ಎಷ್ಟೋ ದಿನಗಟ್ಲೆ ಜನ ಸ್ನಾನ ಮಾಡಲ್ಲ. ಆ ತರ ತಾಮಸಿಕ ಗುಣದಲ್ಲಿ ಜನ ನಿತ್ಯವಾಗಿರ್ತಾರೆ. ಹೊರಗಡೆ ನೀವು ಸೆಂಟ್ ಹಚ್ಕೋಬಹುದು ಅಥವಾ ಪರ್ಫ್ಯೂಮ್ ಹಚ್ಕೋಬಹುದು, ಆದ್ರೆ ಹೊರಗಡೆ ನೀವು ಎಷ್ಟೇ ಪರ್ಫ್ಯೂಮ್ ಹಚ್ಕೊಂಡ್ರು ಕೂಡ ಒಳಗಡೆ ಸ್ನಾನ ಇಲ್ಲ ಅನ್ನೋ ಕಾರಣದಿಂದ ತಮೋಗುಣನೇ ಇರುತ್ತೆ ಹೊರತು ಸತ್ವಗುಣ ಇರಲ್ಲ. ಅದಕ್ಕೆ ಕೃಷ್ಣ ಭಕ್ತಿಗೆ ಪ್ರಗತಿ ಮಾಡ್ಲಿಕ್ಕೆ ಯಾವ್ದು ಜಾಸ್ತಿ ಅನುಕೂಲ? ಖಂಡಿತವಾಗಿ ಸತ್ವಗುಣನೇ ಅನುಕೂಲ. ಸತ್ವಗುಣ ಇರೋದ್ರಿಂದ ಏನಾಗುತ್ತೆ, ಭಕ್ತಿಯಲ್ಲಿ ಪ್ರಗತಿ ಆಗುತ್ತೆ. ಅದಕ್ಕೆ ಕೃಷ್ಣ ಭಾವನಾ ಸಂಘದಲ್ಲಿ ಸತ್ವಗುಣಕ್ಕೋಸ್ಕರ ಬ್ರಾಹ್ಮಣ ಸಂಸ್ಕೃತಿಯನ್ನು ಸ್ಥಾಪನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಭುಪಾದರದು ಉದ್ದೇಶ ಏನಿತ್ತು, ಹರಿನಾಮ ದೀಕ್ಷೆ ಕೊಡೋದು, ಬ್ರಾಹ್ಮಣ ದೀಕ್ಷೆ ಕೊಡೋದು, ಈ ತರ ದೀಕ್ಷೆಗಳ ಉದ್ದೇಶ ಏನಿತ್ತು, ಭಕ್ತರಿಗೆ ಸತ್ವಗುಣದಲ್ಲಿ ಬಂದು ಅವರು ಮುಂದೆ ಕೃಷ್ಣ ಅಂತ. ಅದಕ್ಕೆ ಆ ಸಂಸ್ಕೃತಿ ಬಹಳ ಅವಶ್ಯಕ. ಅದಕ್ಕೆ ವೈದಿಕ ಜ್ಞಾನ ಅತಿ ಅವಶ್ಯಕವಾಗಿದೆ. ವೇದ ಪುರಾಣ ಶಾಸ್ತ್ರಗಳ ಜ್ಞಾನ ಅತಿ ಅವಶ್ಯಕವಾಗಿದೆ. ಈ ಜ್ಞಾನದಿಂದ ಸಮಾಜದಲ್ಲಿ ಸತ್ವಗುಣ ಇರುತ್ತೆ, ತಮಗುಣ ಇರಲ್ಲ. ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮವನ್ನು ಬೀರಿಸ್ಲಿಕ್ಕೆ ಸಾಧ್ಯ. ಈಗ ಜನ ಬೇರೆ ಬೇರೆ ಸ್ತರದಲ್ಲಿ ಇರ್ತಾರೆ. ಕೆಲವೊಂದು ಜನರಿಗೆ ರಜೋಗುಣದ ಪ್ರಭಾವ ಜಾಸ್ತಿ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ತಮೋಗುಣದ ಪ್ರಭಾವ ಜಾಸ್ತಿ ಇರುತ್ತೆ. ಹಾಗಂತೆ ತಾಮಸಿಕ ಜನರಿಗೆ ನಾವು ತಿರಸ್ಕಾರ ಮಾಡ್ಲಿಕ್ಕೆ ಆಗತ್ತಾ? ಪೂರ್ತಿ ಕೃಷ್ಣ ಭಾವನಾಮೃತ ಸಂಘಕ್ಕೆ ಇಲ್ಲಪ್ಪ ಇವ್ರು ತಾಮಸಿಕರಾಗಿದ್ದಾರೆ, ಇವ್ರದ್ದು ನಮ್ದು ಸಂಬಂಧ ಇಲ್ಲ ಅಂತ ಹೇಳಕ್ ಆಗತ್ತಾ? ಇಲ್ಲ, ಆತರ ಹೇಳಕ್ ಆಗಲ್ಲ. ಪ್ರಭುಪಾದರು ಹಿಪ್ಪಿ ಜನರಿಗೆ ತಮ್ಮ ಕೃಷ್ಣ ಭಾವನಾಮೃತ ಸಂಘದಲ್ಲಿ ಸ್ವೀಕಾರ ಮಾಡಿದ್ರು. ಹಿಪ್ಪಿ ಜನರು ಅಂದ್ರೆ ತುಂಬಾ, ಅವರಲ್ಲಿ ಏನು ಶಿಸ್ತು ಶುದ್ಧತೆ ಏನು ಇಲ್ಲೇ ಇಲ್ಲ. ಅವರು ಎಲ್ಲಿ ಬೇಕಾದಲ್ಲಿ ಏನ್ ಬೇಕಾದನ್ನ ತಿಂತಾ ಇದ್ರು, ಯಾವ ತರದ್ದು ಬೇಕಾದಂತ ಬಟ್ಟೆಯನ್ನು ಧರಿಸ್ತಾ ಇದ್ರು, ಸ್ನಾನ ಅಂತೂ ಮರ್ತೇ ಬಿಡಿ, ಅದು ಯಾವತ್ತು ಮಾಡಿದಾರೋ ಏನೋ. ಆ ತರದ ತಾಮಸಿಕ ಜನರಿಗೂ ಕೂಡ ಕೃಷ್ಣ ಭಕ್ತಿಯಲ್ಲಿ ಸ್ವೀಕಾರ ಮಾಡಿದ್ರು. ಅವರಿಗೆ ಹರೇ ಕೃಷ್ಣ ಜಪ ಮಾಡಿಸ್ಲಿಕ್ಕೆ ಹಚ್ಚಿದ್ರು. ಕಾಲಕ್ರಮೇಣ ಹರೇ ಕೃಷ್ಣ ಜಪ ಮಾಡಿಸ್ತಾ ಭಾಗವತ ಕಥಾ ಕೇಳ್ತಾ ಹೃದಯ ಶುದ್ಧಿ ಆಯ್ತು.
ಆ ಹೃದಯ ಶುದ್ಧಿಯಾಗಿ ಗಂಭೀರ ಭಕ್ತಿಯನ್ನು ಪಾಲನೆ ಮಾಡಿಸಿದ್ರು. ಆವಾಗ ತಕ್ಷಣ ಪ್ರಭುಪಾದ್ರು ಏನ್ ಮಾಡಿದ್ರು, ಇಲ್ಲ ಆಯ್ತು ನಿಮ್ ಸಂಸ್ಕೃತಿ ಇದೇ ತರ ಇದೆ, ಇದೇ ನಡ್ಸ್ಕೊಂಡು ಹೋಗಿ ಅಂತ ಯಾವ ಕಾರಣಕ್ಕೂ ಹೇಳಲಿಲ್ಲ. ಅವರಿಗೆ ಏನ್ ಮಾಡಿದ್ರು ಅಂದ್ರೆ ಮೇಲೆ ಬರ್ಲಿಕ್ಕೆ ತರಬೇತಿ ಕೊಟ್ರು. ಆ ತರಬೇತಿಯಿಂದ ಏನಾಯ್ತಂದ್ರೆ ಆ ಟ್ರೈನಿಂಗ್ ಮುಖಾಂತರ ಅವರು ಇನ್ನೂ ಸೀರಿಯಸ್ ಆಗಿ ಭಕ್ತಿ ಮಾಡ್ಲಿ ಅನ್ನುವಂತ ವ್ಯವಸ್ಥೆ ಮಾಡಿಕೊಟ್ರು. ಅವರಿಗೆ ಬೆಳಗ್ಗೆ ಬೇಗ ಏಳಿಸಿ ಸ್ನಾನ ಮಾಡಿಸಿ ಆಮೇಲೆ ಶುದ್ಧ ನಿಯಮಗಳನ್ನ ಪಾಲಿಸಿ ಇದನ್ನೆಲ್ಲ ಮಾಡಿಸುವಂತ ಪರಿಸ್ಥಿತಿಗೆ ತಂದ್ಕೊಟ್ರು. ಅದಕ್ಕೆ ಕೃಷ್ಣ ಭಾವನಾಮೃತಕ್ಕೆ ಎಲ್ಲಾ ತರದ್ ಜನರಿಗೆ ಸ್ವೀಕಾರ ಮಾಡ್ಬೋದು. ಅದಕ್ಕೆ ಗುರುಗಳು ಬಹಳ ಪ್ರವೀಣರಾಗಿರ್ಬೇಕು. ಅದಕ್ಕೆ ನಾವು ಬೆಳಿಗ್ಗೆ ಮಂಗಳಾರತಿಯಲ್ಲಿ ಹೇಳ್ತೇವೆ ಏನಂತೆ, ತತ್ರಾತಿ ದಾಕ್ಷಾತ್ ಅತಿವಲ್ಲಭಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಈ ಗುರುಗಳು ಬಹಳ ಎಕ್ಸ್ಪರ್ಟ್ ಆಗಿರ್ತಾರೆ, ದಕ್ಷರು. ಅವ್ರು ಯಾವ್ದ್ರಲ್ಲಿ ದಕ್ಷರಿರ್ತಾರೆ, ಶಿಷ್ಯರನ್ನ ಕೃಷ್ಣನ್ ಸೇವೆಯಲ್ಲಿ ತೊಡಗಿಸೋದ್ರಲ್ಲಿ ದಕ್ಷರಾಗಿರ್ತಾರೆ. ಪ್ರಭುಪಾದರು ಇಷ್ಟು ದಕ್ಷರಾಗಿದ್ರು ಅಂದ್ರೆ ಈ ತಮೋಗುಣದಲ್ಲಿರುವಂತ ಜನರಿಗೂ ಕೂಡ ಅವರು ಕೃಷ್ಣನ್ ಸೇವೆಯಲ್ಲಿ ತೊಡಗಿಸಿ ಅವರಿಗೆ ಸತ್ವಗುಣ ಸ್ತರಕ್ಕೆ ತಗೊಂಡ್ಬಂದ್ರು, ಸತ್ವಗುಣಕ್ಕಿಂತ ಮೀರಿ ಮೇಲೆ ತಗೊಂಡ್ಬಂದ್ರು. ಅದಕ್ಕೆ ಪ್ರಭುಪಾದರು ಈ ಸಿದ್ಧಪಡಿಸಿದ್ರು ಭಾಗವತದ ಈ ಮಾತನ್ನ ಏನಂದ್ರೆ, ಹರಿಕತೆಗೆ ಏನು ಬಾಧ್ಯತೆ ಇಲ್ಲ, ಯಾವ ಪರಿಸ್ಥಿತಿಯಲ್ಲಿದ್ರೂ ಕೂಡ ಹರಿಕತೆ ಸಾಧ್ಯ ಆಗುತ್ತೆ, ಯಾವ ಪರಿಸ್ಥಿತಿಯಲ್ಲಿದ್ರೂ ಕೂಡ ಕೃಷ್ಣ ಭಕ್ತಿ ಸಾಧ್ಯವಾಗುತ್ತೆ ಅಂತ ಭಾಗವತದ ಮಾತ ಏನಿದೆ ಅದನ್ನ ಪ್ರಭುಪಾದರು ಸಿದ್ಧಪಡಿಸಿದ್ರು. ಆದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕು, ಪ್ರಭುಪಾದರಷ್ಟು ಶಕ್ತಿಶಾಲಿ ಪ್ರತಿಯೊಬ್ಬ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಇಂಥ ದೊಡ್ಡ ಪರಿವರ್ತನೆಯನ್ನು ಮಾಡೋದು ಸಾಧ್ಯವಿಲ್ಲ. ಪ್ರಭುಪಾದರ ಆಶೀರ್ವಾದ ಇದ್ರೆ ಯಾರಾದ್ರೂ ಒಬ್ರು ಮಾಡ್ಬೋದು. ಆದ್ರೆ ಸಾಮಾನ್ಯವಾಗಿ ಇದು ಅವರು ಮಾಡಿರುವಂತ ಅಸಾಧಾರಣ ಕಾರ್ಯ ನಾವು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ನಮಗೆ ಎಷ್ಟೋ ಸತಿ ಕೃಷ್ಣ ಭಾವನಾ ಸಂಘದಲ್ಲಿ ನೋಡ್ತೇವೆ, ಭಕ್ತರ ಮನೆಯಲ್ಲಿ ಮಕ್ಕಳೇ ಕೃಷ್ಣ ಭಕ್ತಿಯನ್ನು ತಗೊಳ್ತಾ ಇಲ್ಲ, ಅವರು ಕೃಷ್ಣ ಭಕ್ತಿಯಿಂದ ಬೇರೆ ಆಗ್ತಾ ಇದ್ದಾರೆ. ಯಾಕೆ ಆಗ್ತಾ ಇದೆ ಆತರ? ಯಾಕಂದ್ರೆ ಅದಕ್ಕೆ ಸಂಸ್ಕೃತಿ ಸಂಸ್ಕಾರ ಆತರ ಇಲ್ಲ. ಕೃಷ್ಣ ಭಕ್ತಿ ಬಹಳಷ್ಟು ಜನ ತಗೋಬೇಕು, ದೊಡ್ಡ ಪ್ರಮಾಣದಲ್ಲಿ ತಗೋಬೇಕು. ಭಕ್ತರು, ಮಕ್ಕಳು, ಮೊಮ್ಮಕ್ಕಳು ಈ ತರ ಸಂಪ್ರದಾಯದಲ್ಲಿ ಕೃಷ್ಣ ಭಕ್ತಿ ಬರ್ಬೇಕು ಅಂದ್ರೆ ಅದಕ್ಕೋಸ್ಕರ ಸತ್ವಗುಣದ ವಾತಾವರಣ ಮನೆಯಲ್ಲಿರ್ಬೇಕು. ಸತ್ವಗುಣದ ವಾತಾವರಣ ಆ ಸಂಸ್ಕೃತಿಯಿಂದ ಬರುತ್ತೆ, ವೈದಿಕ ಸಂಸ್ಕೃತಿಯಿಂದ ಬರುತ್ತೆ. ಈಗ ಒಂದು ಕಡೆ ಏನಾಗ್ತಾ ಇದೆ, ನಾವು ರಜೋಗುಣ ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಏನಂತೆ, ಜಾಸ್ತಿ ದುಡ್ಡು ಗಳಿಸ್ಬೇಕು, ಬಹಳ ದೊಡ್ಡ ವ್ಯಕ್ತಿ ಆಗ್ಬೇಕು, ನಾವು ಪ್ರವೃತ್ತಿ ಮಾರ್ಗದಲ್ಲಿ ಹೋಗ್ಬೇಕು ಅಂತ. ಸಾಮಾನ್ಯವಾಗಿ ಸ್ಕೂಲು ಕಾಲೇಜ್ ಮುಖಾಂತರ ಕಳ್ಸೋದು ಅದೇ, ನಿಮ್ಮ ಕರಿಯರ್ ಅನ್ನು ನೋಡ್ಕೋಬೇಕು, ನಿಮ್ಮ ಭವಿಷ್ಯ ನೋಡ್ಕೋಬೇಕು, ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ. ಒಂದ್ ಕಡೆ ಆ ತರದ ಶಿಕ್ಷಣ ಸಿಗ್ತಾ ಇದೆ, ಇನ್ನೊಂದ್ ಕಡೆ ಭಾನುವಾರ ಬಂದು ನಾವು ಕೃಷ್ಣ ಭಕ್ತಿ ಶಿಕ್ಷಣ ಕೊಡ್ತಾ ಇದ್ದೇವೆ. ಏನಂತೆ, ನಾವು ಶರೀರವಲ್ಲ, ನಾವು ಆತ್ಮ ಇದ್ದೇವೆ, ನಾವು ಆತ್ಮಕ್ಕೋಸ್ಕರ ಕೆಲಸ ಮಾಡ್ಬೇಕು, ಲೌಕಿಕ ವಿಷಯಗಳ ಬಗ್ಗೆ ಕೆಲಸ ಮಾಡಲ್ಲ ಅಂತ. ಈಗ 6 ದಿನ ಆ ಶಿಕ್ಷಣ ಸಿಕ್ಕಿ 1 ದಿನ ಈ ಶಿಕ್ಷಣ ಸಿಕ್ಕರೆ ಯಾವುದರ ಪ್ರಭಾವ ಜಾಸ್ತಿ ಇರುತ್ತೆ? ಖಂಡಿತವಾಗಿಯೂ ರಜೋಗುಣ ತಮಗುಣ ಶಿಕ್ಷಣದ ಪ್ರಭಾವನೇ ಜಾಸ್ತಿ ಇರುತ್ತೆ. ಅದಕ್ಕೆ ಎಲ್ಲಿ ತನಕ ವೈದಿಕ ಸಂಸ್ಕೃತಿ ಇರಲ್ಲ ಅಲ್ಲಿ ತನಕ ಸತ್ವಗುಣ ಬರಲ್ಲ. ಸತ್ವಗುಣ ಬರ್ಲಿಲ್ಲ ಅಂದ್ರೆ ನಾವು ಈ ಪರಂಪರೆಯನ್ನು ಸಾವಿರಾರು ವರ್ಷ ಮುಂದುವರಿಸ್ಲಿಕ್ಕೆ ಆಗಲ್ಲ. ಖಂಡಿತವಾಗಿ ಪರಂಪರೆ ಒಂದು ಕಾಲ ಕ್ರಮೇಣ ನಿಂತೋಗುತ್ತೆ. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದ, ಸಕಾಲೇನಿ ಹಮತ ಯೋಗೋ ನಷ್ಟ ಪರಂತಪ. ಯೋಗ ಕಾಲಕ್ರಮೇಣವಾಗಿ ನಷ್ಟವಾಯಿತು, ಅದಕ್ಕೋಸ್ಕರ ಕೃಷ್ಣ ಪುನರ್ಸ್ಥಾಪನೆ ಮಾಡ್ಬೇಕಾಯ್ತು. ಇವಾಗೂ ಕೂಡ ಜನರು ಈ ತರ ವಾತಾವರಣ ಇಟ್ಟಿಲ್ಲ ಅಂದ್ರೆ, ವೈದಿಕ ಸಂಸ್ಕೃತಿ ಇಟ್ಟಿಲ್ಲ ಅಂದ್ರೆ ಕಾಲಕ್ರಮೇಣವಾಗಿ ಈ ಪರಂಪರಾ ಕೂಡ ನಷ್ಟವಾಗುತ್ತೆ. ಚೈತನ್ಯ ಮಹಾಪ್ರಭುಗಳ ಪರಂಪರೆ 10,000 ವರ್ಷದವರೆಗೆ ಕಲಿಯುಗದಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ ಆಚಾರ್ಯರೆಲ್ಲರೂ. ಸ್ವತಃ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಿದರೆ, ಪೃಥ್ವೀತೆಯಾಚೆ ಜತ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ವೈಮೆ ಮರಣ. ಪ್ರತಿಯೊಂದು ನಗರ ಗ್ರಾಮಗಳಲ್ಲಿ ಚೈತನ್ಯ ಮಹಾಪ್ರಭುಗಳ ಮಹಿಮೆ ಚರ್ಚೆ ಆಗುತ್ತೆ ಅಂತ. ಅದರಲ್ಲಿ ಆಚಾರ್ಯ ಏನ್ ಹೇಳಿದರೆ, 10,000 ವರ್ಷ ತನಕ ಈ ಪರಂಪರೆ ನಡೆಯುವುದು, ಪ್ರಭುಪಾದ ಗ್ರಂಥಗಳ ಅಧ್ಯಯನ ನಡೆಯೋದು. ಆದ್ರೆ ಇವಾಗ ನೋಡಿದ್ರೆ ಅನಿಸ್ತಾ ಇದೆ ಅದು ಕಷ್ಟ ಇರ್ಬೋದಲ್ಲ. ಯಾಕಂದ್ರೆ ಇಷ್ಟು ಪ್ರಭುಪಾದರ ಸಮಯದಲ್ಲಿ ಏನ್ ರಜೋತಮ ಗುಣ ಇತ್ತು ಅದಕ್ಕಿಂತ ತುಂಬಾ ಜಾಸ್ತಿ ಆಗಿದೆ ಸಮಾಜದಲ್ಲಿ ರಜೋತಮ ಗುಣ. ಅದ್ ಹೇಗೆ ಸಾಧ್ಯ? ಎಲ್ಲಿ ತನಕ ದೊಡ್ಡ ಪರಿವರ್ತನೆ ಆಗಿ ತದ್ವಾಗ್ ವಿಸರ್ಗೋ ಜನತಾಗ ವಿಪ್ಲವ, ಒಂದು ದೊಡ್ಡ ಪರಿವರ್ತನೆ ಎಲ್ಲಿ ತನಕ ಆಗಲ್ಲ ಅಲ್ಲಿ ತನಕ ಇದು ಸಾಧ್ಯ ಇಲ್ಲ. ಆ ದೊಡ್ಡ ಪರಿವರ್ತನೆ ಆಗ್ಲಿಕ್ಕೆ ವೈದಿಕ ಸಂಸ್ಕೃತಿ ಬರ್ಲೇಬೇಕು. ಸಾವಿರಾರು ವರ್ಷದಿಂದ ಜನರು ಈ ಸಂಸ್ಕೃತಿಯಲ್ಲಿ ಭಕ್ತರಾಗ್ತಾ ಇದ್ದಾರೆ. ಅದಕ್ಕೆ ಬಹಳ ಒಳ್ಳೆ ಉದಾಹರಣೆ ಇದೆ. ಒಂದು ತೆಂಗಿನ ಮರ ಹತ್ತೀವಿ ಅಥವಾ ಮಾವಿನ ಮರ ಹತ್ತೀವಿ. ತೆಂಗಿನ ಮರದಿಂದ ಅಪ್ಪಿತಪ್ಪಿ ಕೈ ತಪ್ಪಿ ಬಿದ್ದರೆ ಅಥವಾ ಮಾವಿನ ಮರದಿಂದ ಕೈ ತಪ್ಪಿ ಬಿದ್ದರೆ ಯಾವ್ದ್ರಲ್ಲಿ ಭಯ ಜಾಸ್ತಿ ಇದೆ? ಖಂಡಿತವಾಗಿ ತೆಂಗಿನ ಮರದಲ್ಲಿ ಭಯ ಜಾಸ್ತಿ ಇದೆ. ಯಾಕಂದ್ರೆ ಅಲ್ಲಿ ಹಿಡ್ಕೊಳಕ್ಕೆ ಏನಿರಲ್ಲ, ಶಾಖೆಗಳು ಯಾವ ಇರಲ್ಲ.
ಅಪ್ಪಿತಪ್ಪಿ ಮಾವಿನ ಮರದಲ್ಲಿ ಮೇಲ್ ಹತ್ತಿದಾಗ ಬಿದ್ರೆ ಏನಾದ್ರೂ ಒಂದು ಟೊಂಗಿ ಹಿಡ್ಕೋಬಹುದೇನೋ, ಒಂದ್ ಸ್ವಲ್ಪ ಧೈರ್ಯ ಇರುತ್ತೆ, ಅಲ್ಲೇ ಇಲ್ಲೇ ಏನಾದ್ರೂ ಟೊಂಗಿ ಹಿಡ್ಕೊಂಡು ತಮ್ಮ ಪ್ರಾಣವನ್ನು ಉಳಿಸ್ಕೋಬಹುದೇನೋ. ತೆಂಗಿನ ಮರದಲ್ಲಿ ಅದು ಸಾಧ್ಯವೇ ಇಲ್ಲ. ಅದಕ್ಕೆ ನಾವು ಆ ತರ ಕೃಷ್ಣ ಭಾವನಾಮೃತ ಸಂಘವನ್ನು ಈ ವೈದಿಕ ಸಂಸ್ಕೃತಿಯಲ್ಲಿ ನಾವು ಆ ಸಂಸ್ಕೃತಿ ಆಧಾರದ ಮೇಲೆ ನಾವು ರಚನೆ ಮಾಡ್ಲಿಲ್ಲ, ಸ್ಥಾಪನೆ ಮಾಡ್ಲಿಲ್ಲ. ಅಂದ್ರೆ ಏನಾಗುತ್ತೆ, ಆಧುನಿಕ ಪಾಶ್ಚಾತ್ಯ ತಮೋಗುಣ ರಜಗುಣ ಏನಿದೆ ಆ ವಾತಾವರಣದಲ್ಲಿ ಸ್ಥಾಪನೆ ಮಾಡಿ ಅದೇ ತರ ನಡ್ಸ್ಕೊಂಡು ಹೋದ್ರೆ ಅದು ಜಾಸ್ತಿ ದಿನ ಉಳಿಯಲ್ಲ. ಅದಕ್ಕೆ ನೀವು ನೋಡಿ ಈ ತರ ಸಂಸ್ಕೃತಿಯಲ್ಲಿ ಸುಸಂಸ್ಕೃತ ಪರಿವಾರದಲ್ಲಿ ಬಂದಿರುವಂತ ಜನರು ಯಾವಾಗ ಭಕ್ತರಾಗ್ತಾರೆ, ಸ್ವಲ್ಪ ದಿನ ಆದ್ಮೇಲೆ ಭಕ್ತಿಯನ್ನು ಬಿಟ್ಟು ಹೋದ್ರು ಸಹ ಅವ್ರು ತೀರಾ ಹದಿಗೆಟ್ಟು ಹೋಗಲ್ಲ. ಯಾರು ಸಂಸ್ಕೃತಿ ವಿಹೀನರಾಗಿರ್ತಾರೆ ಅವ್ರದ್ದು ಪರಿಸ್ಥಿತಿ ಜಾಸ್ತಿ ಕೆಟ್ಟಾಗುತ್ತೆ. ಅದಕ್ಕೆ ಈ ಸಂಸ್ಕೃತಿ ಅತಿ ಅವಶ್ಯಕವಾಗಿದೆ. ನಾವು ಕಾಲಕ್ರಮೇಣ ಈ ಪರಂಪರೆಯನ್ನು ಮುಂದೆ ನಡೆಸ್ಲಿಕ್ಕೆ ಹೋಗ್ಲಿಕ್ಕೆ ಅದಕ್ಕೆ ನಾವು ಈ ವೈದಿಕ ಸಂಸ್ಕೃತಿಯನ್ನು ಇರ್ಬೇಕು. ಆದ್ರೆ ಭಕ್ತಿಗೆ ಬಾಧ್ಯತೆ ಇಲ್ಲ, ಇದೇ ವಾತಾವರಣದಲ್ಲಿ ಮಾಡಿದ್ರೆ ಅಷ್ಟೇ ಭಕ್ತಿ ಮುಂದೆ ಹೋಗುತ್ತೆ ಅಂತ ಬಾಧ್ಯತೆ ಏನಿಲ್ಲ. ಆದ್ರೆ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಹೇಗೆ ನಾವು ಮುಂಚೆ ಚರ್ಚೆ ಮಾಡಿದ್ವಿ ಏನಂತೆ, ಭಗವಂತನ ಲೀಲೆಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ನಾವು ಬೇರೆ ವೇದಶಾಸ್ತ್ರಗಳ ಅಧ್ಯಯನ ಮಾಡ್ಬೇಕಂತಿಲ್ಲ ಶುದ್ಧ ಕೃಷ್ಣ ಭಕ್ತಿಗೋಸ್ಕರ. ಆದ್ರೆ ಒಂದು ಸುಸಂಸ್ಕೃತ ವಾತಾವರಣ ನಿರ್ಮಾಣ ಆಗ್ಬೇಕು. ಎಲ್ಲರೂ ಶುದ್ಧ ಭಕ್ತಿ ಸ್ತರದಲ್ಲಿ ಇರಲ್ಲ, ಎಲ್ಲರೂ ಯಜ್ಞದಲ್ಲಿ ಪಾಲ್ಗೊಳ್ಬೇಕು. ಇದನ್ನ ನಾವು ಮುಂಚೆ ಚರ್ಚೆ ಮಾಡಿದ್ವಿ. ಯಜ್ಞದಲ್ಲಿ ಎಲ್ಲಾರು ಪಾಲ್ಗೊಳ್ಬೇಕು. ಕೆಲವೊಂದು ಜನರು ಯಜ್ಞದಲ್ಲಿ ಪಾಲ್ಗೊಳ್ಳಿಕ್ಕೆ ಶುದ್ಧ ಭಕ್ತರು ಇರಲ್ಲ. ಅದಕ್ಕೆ ಆ ಸ್ತರದಲ್ಲಿ ವೇದಗಳನ್ನ ಅವ್ರು ತಗೊಂಡು ಆ ಸ್ತರದಲ್ಲಿ ಯಜ್ಞಗಳನ್ನ ಮಾಡ್ಲಿಕ್ಕೆ ಎಲ್ಲಾರ್ಗೂ ಅವಕಾಶ ಕೊಡ್ಬೇಕು ಅಂತ ಅದಕ್ಕೋಸ್ಕರ ಈ ಪ್ರವರ್ತಿತಂ ಚಕ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ತರ ಈ ವೈದಿಕ ಸಂಸ್ಕೃತಿಯನ್ನು ಅದೇ ಉದ್ದೇಶದಿಂದ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ನಾವು ನಮ್ದು ಉದ್ದೇಶ ಏನು, ಇದೆಲ್ಲ ಮಾಡೋದರ ಉದ್ದೇಶ ಏನು, ಕೊನೆಗೆ ಈ 3 ಗುಣಗಳ ಪ್ರಭಾವದಿಂದ ಹೊರಗಡೆ ಬಂದು ಶುದ್ಧಗೊಳಿಸಿ ಭಗವಂತನ ಧಾಮಕ್ಕೆ ಹೋಗ್ಬೇಕು. ಅದು ನಿಜವಾದ ಉದ್ದೇಶ. ನಾವು ಇಲ್ಲೇ ಸಿಕ್ಕಾಕೊಳ್ಳೋದು ಉದ್ದೇಶ ಅಲ್ಲ. ಹಾಗಿದ್ರೆ ಈ 3 ಗುಣಗಳನ್ನ ಮೀರಿ ಹೊರಗಡೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ಈಗ ನಮ್ಮ ಕೈ ಬೇಡಿ ಹಾಕಿರುತ್ತೆ, 3 ಗುಣಗಳ ಬೇಡಿ ನಮ್ಮ ಕೈಗೆ ಹಾಕಿದ್ದಾರೆ, ಬೇರೆಯವ್ರಿಗೂ ಕೂಡ ಹಾಕಿದ್ದಾರೆ. ಹಾಗಿದ್ರೆ ನಾವು ಹೇಗೆ ಸಹಾಯತೆ ಮಾಡ್ಲಿಕ್ಕಾಗತ್ತೆ? ದೇವತೆಗಳಿಗೂ ಸಹಾಯತೆ ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ದೇವತೆಗಳು ಕೂಡ 3 ಗುಣಗಳ ಪ್ರಭಾವದಲ್ಲಿದ್ದಾರೆ. ಆದ್ರೆ ಭಗವಾನ್ ವಿಷ್ಣು ಒಬ್ಬರೇ 3 ಗುಣಗಳ ಪ್ರಭಾವ ಮೀರಿದ್ದಾರೆ, ಶ್ರೀಕೃಷ್ಣ ಒಬ್ಬರೇ 3 ಗುಣಗಳ ಪ್ರಭಾವ ಮೀರಿದ್ದಾರೆ. ಅದಕ್ಕೆ ಅವರಷ್ಟೇ ಈ 3 ಗುಣಗಳಿಂದ ನಮಗೆ ಹೊರಗಡೆ ತರ್ಲಿಕ್ಕೆ ಸಾಧ್ಯ, ಬೇರೆ ಯಾರೂ ತರ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಎಲ್ಲರೂ ನಮಗೆ ಈ ಪರಿಸ್ಥಿತಿಯಲ್ಲೇ ಬದ್ಧರಾಗಿಡ್ತಾರೆ. ಅದಕ್ಕೆ ಹಿರಣ್ಯಕಶಿಪು ವರದಾನ ಕೇಳಿದಾಗ ಅಮೃತತ್ವ ಕೊಡಿ ಅಂತ ಬ್ರಹ್ಮದೇವರು ಹೇಳಿದ್ರು, ನಂಗೆ ಕೊಡ್ಲಿಕ್ಕೆ ಆಗಲ್ಲಪ್ಪ, ಯಾಕಂದ್ರೆ ನನ್ನ ಹತ್ರನೇ ಇಲ್ಲ, ನಿನಗೇನ್ ಕೊಡ್ಲಿ ಅಂತ. ಅದಕ್ಕೆ ಯಾವ ದೇವತಾಗಳು ಆ ಮುಕ್ತಿ ಕೊಡ್ಲಿಕ್ಕೆ ಆಗ, ಮುಕ್ತಿ ಪ್ರದಾತ ಸರ್ವೇಶಾಂ ವಿಷ್ಣುರ್ ಏವನ ಸಂಶಯ ಅಂತ ಶಾಸ್ತ್ರದಲ್ಲಿ ಇದೆ. ವಿಷ್ಣು ಒಬ್ಬರೇ ಮುಕ್ತಿ ಪ್ರದಾತ ಇದ್ದಾರೆ, ಬೇರೆ ಯಾರು ಮುಕ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಅದೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಭವಾನಿ ಚಿರಾತ್ ಪಾರ್ಥ ಮೈ ಆವೇಶಿತ ಚೇತಸ. ಯಾರು ನನ್ನ ಆವೇಶಿತರಾಗ್ತಾರೆ, ನನ್ನಲ್ಲಿ ತಮ್ಮ ಮನಸ್ಸನ್ನು ನಿತ್ಯವಾಗಿರ್ತಾರೆ, ಅವರು ತುಂಬಾ ಬೇಗ ನಾನು ಉದ್ಧಾರ ಮಾಡ್ತೇನೆ. ಮೃತ್ಯು ಸಂಸಾರ ಸಾಗರದಿಂದ ತುಂಬಾ ಬೇಗ ಉದ್ಧಾರ ಮಾಡ್ತೇನೆ ನಾನು, ಚಿಂತೆ ಮಾಡಬೇಡ ಅಂತ ಕೃಷ್ಣ 12ನೇ ಅಧ್ಯಾಯದಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದಾನೆ. ಅದಕ್ಕೆ ಇದು ಭಗವಂತ ಬಿಟ್ಟು ಬೇರೆ ಯಾರು ಈ 3 ಗುಣಗಳಿಂದ ಹೊರಗಡೆ ತರ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಬದ್ಧರಾಗಿದ್ದಾರೆ, ಪ್ರತಿಯೊಂದು ಜೀವಿ ಬದ್ಧರಾಗಿರೋ ಕಾರಣದಿಂದ ಅವರ ಬದ್ಧತೆಯಲ್ಲಿ ಅವರು ಇದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಇವತ್ತಿನ ಶ್ಲೋಕದಿಂದ ಅರ್ಥ ಮಾಡ್ಕೊಳ್ಳೋದು. हरे कृष्णा। यहाँ पे 3 गुणों के बारे में बताया गया है, सत्वगुण, रजोगुण, तमोगुण। जिस तरह 3 रंगों के मिश्रण से हर कोई रंग बनता है, उसी तरह से 3 गुणों के मिश्रण से सब कुछ बनता है। इसलिए भगवान सबसे पहले इन 3 गुणों की सृष्टि की है। 3 गुणों की सृष्टि के बाद हर एक चीज की सृष्टि की है इस दुनिया में। हम सामान्यतः कहते हैं कि यह खाना सात्विक है, यह कार्य सात्विक है, यह तामसिक है, ऐसे। परंतु वास्तविकता में पूर्ण सात्विक हर कोई भी चीज नहीं रहता, कोई भी वस्तु मिश्रित रहता है। जो सात्विक रहता है उसमें कुछ ना कुछ तमोगुण रहता ही है, और जो तामसिक रहता है उसमें कुछ ना कुछ सत्वगुण रहता ही है। सिर्फ यह है कि एक में एक का प्राधान्य है, एक में एक का प्रभाव ज्यादा है। हम जो पुस्तक पढ़ते हैं, हम जो खाना खाते हैं, हम जो वस्त्र पहनते हैं, जो भाषा बोलते हैं, जो तपस्या
करते हैं, जिन प्रकार के लोगों के साथ संपर्क करते हैं, हम घर में खाना बना खाते हैं तो खाना कैसे पकाते हैं, इन सब में तीन गुणों का मिश्रण रहता है। कुछ पुस्तक सात्विक रहते हैं, कुछ तामसिक रहते हैं। कुछ खाना जैसे बहुत ही पुराना बासी खाना है वो तामसिक होता है, बहुत ही तीखा खाना है तो वो राजसिक होता है। जो बहुत ही अच्छी रुचि है, जिसमें रसपूर्वक रहता है, ऐसा खाना जो है सत्वगुण में रहता है। उसी तरह से हम जो भाषाएं बोलते हैं, जो लोगों को मिलते हैं, कुछ लोग ब्राह्मण स्वभाव के रहते हैं, वह सात्विक रहते हैं, शांत स्वभाव के रहते हैं। कुछ लोग राजसिक रहते हैं, कुछ तामसिक रहते हैं। तो ऐसा नहीं कि ये तीन गुण में एक ही गुण है। मान लीजिए खाना बनाना, बनाने में भी तीन गुण है। जो सात्विक ईंधन है, सात्विक ईंधन जो होता है, जैसे कंडे होते हैं, लकड़ियां होती है, कोयला होता है, ये सब सात्विक ईंधन है खाना बनाने के लिए। और फिर राजसिक ईंधन आजकल के जमाने में जो गैस वगैरह है, ये राजसिक है। और तामसिक तो अगले स्तर पे जो माइक्रोवेव ओवन, वो सब इलेक्ट्रिक इंडक्शन, ये सब तामसिक है। और कैसे पता चलेगा कि कौन सा गुण क्या है? उससे भगवत गीता में भगवान कहते हैं, ऊर्ध्वं गच्छन्ति सत्त्वस्ता मध्य मध्य तिष्ठन्ति राजसः जघन्य गुणस्थ अधो गच्छन्ति तामसः। जो हमें ऊपर ले जाता है, ज्ञान की तरफ ले जाता है, वह सत्व गुण है। जो ज्ञान की तरफ नहीं ले जाता है, हमारे भौतिक अस्तित्व को और बढ़ाता है, वह रजोगुण है। और जो हमें तामसिक गतियों को पहुंचाता है, नरक के परिस्थिति में पहुंचाता है, वह तमोगुण है। यहाँ पे तीनों गुणों में कौन सा अच्छा है, इसकी तुलना की गई है। लकड़ी जैसे आप लकड़ी घर में लाके रखेंगे, हजारों सालों तक रखिए, लकड़ी ऐसे ही रहेगा, उसमें कुछ परिवर्तन नहीं होगा। परंतु लकड़ी में जो अंगारे वगैरह डालते हैं, उससे धीरे धीरे धुआं आना शुरू होता है। पहले जमाने में क्या होता था, चूल्हे में अंगारे होते थे, इससे राख से ढका हुआ अंगारा, तो राख को हिलाएंगे तो अंदर से अंगारे आते हैं। उस अंगारे को लकड़ी में डालेंगे तो धीरे धीरे धुआं आना शुरू होगा। फिर धुआं जब तक चला, धीरे धीरे कुछ समय बाद धुएं से अग्नि आना शुरू हो जाएगा। तो ऐसे परिवर्तन होता था। और ये जो अग्नि आता था, उसको यज्ञ में भी प्रयोग करते थे, खाना पकाने में भी प्रयोग करते थे। इसलिए हर एक व्यक्ति के घर में नित्य अग्नि होना ही चाहिए, ऐसे व्यवस्था थी पुरातन काल में। तो यह जो अग्नि है, अग्नि ज्ञान का प्रतीक है, क्योंकि अग्नि से यज्ञ याग आदि संभव होते हैं, जिससे ज्ञान संभव होता है। परंतु जो धुआं है, धुएं से कुछ नहीं आता, धुएं से सिर्फ परेशानियां होती है। और धुएं से पहले लकड़ी है, लकड़ी से परेशानी ना हो, परंतु उसका कुछ प्रयोजन भी नहीं। उसी तरह जो तमोगुण रहता है, तमोगुण से कुछ प्रयोजन, कुछ उपयोग नहीं होता। फिर कुछ समय बाद तमोगुण से रजोगुण आए, तो उसके कुछ परेशानी आना शुरू हो जाती है। जैसे घर बहुत दिनों से साफ नहीं हुआ है, तो धूल मिट्टी सब वहीं पे जमा है, परंतु उससे परेशानी नहीं हो रही। जब साफ करना शुरू होंगे तब परेशानी होगी। परंतु कम से कम रजोगुण तमोगुण से अच्छा है, क्योंकि कुछ काम हो रहा है, सफाई की तरफ जा रहा है, सत्वगुण की तरफ जा रहा है, इसलिए तमोगुण से रजोगुण अच्छा है। परंतु सबसे अच्छा जो है सत्वगुण है। क्यों? सत्वगुण में ज्ञान संभव होता है, इसलिए हमेशा सत्वगुण में रहने का प्रयास करना चाहिए। संभव नहीं है, क्यों? क्योंकि हर एक व्यक्ति अपने दिनचर्या में कभी ना कभी सोता है, कभी ना कभी काम करता है, कभी 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 ज्ञान अर्जन होता है। अभी जैसे भागवतम क्लास चल रहा है, सत्वगुण का समय, कुछ समय बाद अपने काम पे लग जाएंगे तो रजोगुण होगा। फिर थक के रात को सो जाएंगे तो तमोगुण आवृत करेगा। अब सोना तो है सबको, नहीं सोएंगे तो हमारा क्या होगा, आरोग्य खराब हो जाएगा। तो इसलिए हर समय सत्वगुण में नहीं रह सकते, परंतु व्यवस्था ऐसी करनी चाहिए कि जितना ज्यादा समय हो सत्वगुण में रहे। परंतु आजकल के समय में ऐसा नहीं हो रहा। आजकल के जमाने में रजोगुण का प्रभाव ज्यादा हो रहा है, तमोगुण का प्रभाव ज्यादा है, इसलिए लोग देर से उठते हैं। कम से कम जल्दी उठने वाले मतलब 8 बजे, उसके बाद सब लोग उठते हैं, और उठने के बाद तुरंत कुछ ना कुछ खा लेते हैं। सुबह में वॉकिंग जाते समय देखते रहते हैं कि होटल तब भरे रहते हैं, लोग स्नान नहीं किए, पूजा नहीं किए, कुछ नहीं किए, डायरेक्टली आके खा रहे हैं। तो ऐसे समय में ज्ञान संभव नहीं था, इसलिए सात्विक जीवन शैली आवश्यक है। इसलिए कृष्ण भावनामृत संघ में ब्राह्मण संस्कृति और सात्विक गुण की व्यवस्था कर रहे हैं। इसलिए वेद ज्ञान अति आवश्यक है। इसलिए इससे सत्वगुण सरलता से निर्माण हो सकता है।
परंतु क्या ऐसे हो सकता है कि जो लोग तमोगुण में है वो कृष्ण भावनामृत में नहीं आ सकते? नहीं, ऐसा बिल्कुल नहीं। कृष्ण भावनामृत में हर कोई व्यक्ति अपने स्तर पे आ सकता है। जैसे श्रील प्रभुपाद ने हिप्पियों को स्वीकार किया। हिप्पी तो अत्यंत तमोगुण में रहते हैं, परंतु उन सबको हरे कृष्ण मंत्र जप कराया, कीर्तन करवाया और भागवत श्रवण कराया उनसे। तो ये सब करने से उनके हृदय के गांठ शुद्ध हो गए और फिर धीरे धीरे ज्ञान प्राप्त हो गया। तत्राति दाक्षात अतिवल्लभास्या वंदे गुरु श्री चरणारविंदम, प्रतिदिन हम सुबह गाते हैं। तो गुरु होते हैं वो दक्ष होते हैं, वो बहुत बुद्धिमान होते हैं अपने शिष्यों को सत्वगुण में लाने के लिए और शुद्ध सत्व में आके शुद्ध भक्ति में लाने के लिए बहुत एक्सपर्ट होते हैं। तो प्रभुपाद इतने एक्सपर्ट थे, परंतु जरूरी नहीं कि प्रभुपाद के बाद हर कोई व्यक्ति इतना उतने उनके जितना दक्ष हो। तो तो यदि ऐसा है तो हर कोई व्यक्ति इतना दक्ष ना हो तो इतने बड़े पैमाने पे कृष्ण भावनामृत कैसे पसर सकता है? कैसे संभव हो सकता है कि इतने बड़े पैमाने पे हर कोई भक्त बने? तो वो सरलता से संभव हो सकता है जब वातावरण सात्विक हो। आप देखिए भक्तों के बहुत सारे पुत्र जो है उतने बड़े पैमाने पे भक्त नहीं बन रहे, क्योंकि भक्ति तो आ गया परंतु वातावरण घर में वो सात्विक रहना चाहिए, वेद संस्कृति वाला होना चाहिए, जिससे सुबह जल्दी उठे और फिर भगवान के लिए भोग बनाए, सुबह पूजा पाठ हो, कीर्तन हो, और उनकी जीवन शैली भी ब्राह्मण संस्कृति आवृत है। पठन पाठन यजन याजन दान प्रतिग्रह, वो दूसरों को पाठ पढ़ाए वेद शास्त्र का और फिर यज्ञ करे। तो ये सब करने से वो वातावरण निर्माण होता है। यदि चैतन्य महाप्रभु का ने जो कहा है वो सत्य होना है कि अगले 10,000 साल तक कृष्ण भाव भक्ति सब जगह पे हो, तो उसके लिए वैदिक की संस्कृति अति आवश्यक है, क्योंकि वह बहुत ही अनुकूल वातावरण है कृष्ण भक्ति में है। यदि हम हमेशा हिप्पी संस्कृति ही आगे बढ़ाना चाहेंगे तो कृष्ण भावनामृत बड़े पैमाने पर परिवर्तन नहीं हो सकता। आरंभिक स्तर में हिप्पियों को हमने स्वीकार किया और उनको हमने भगवान के भक्त बनाए, परंतु ऐसा नहीं है कि हमेशा सब लोग हिप्पी बन के उसके बाद भक्त बने। नहीं, अपने स्तर पे यदि सत्वगुण में है और भक्त बनेंगे तो वो और आसान होगा उनके लिए प्रगति। तो इसलिए ऐसे परिस्थिति में बताया गया कि लकड़ी से धुआं अच्छा है, धुएं से अग्नि अच्छा है। तो तमोगुण लोगों को हम भक्त बनाए, परंतु उनसे यदि रजोगुण लोग हैं वो भक्त बनेंगे तो और बढ़िया है, और सत्वगुण में भक्त बनेंगे तो उससे और अच्छा है। तो इसलिए सत्वगुण का वातावरण अति आवश्यक है। और भगवान जो है, भगवान इन तीन गुणों से अतीत है, भगवान बाध्य नहीं है किसी गुण से। तभी भगवान मुक्ति दे सकते हैं, सामान्य व्यक्ति कोई मुक्ति नहीं दे सकता, ना देवताएं भी मुक्ति नहीं दे सकते, क्योंकि वह स्वयं बाध्य है। तभी तो ब्रह्मा जी हिरण्यकशिपु को वर नहीं दे पाए अमृत तत्व को, क्योंकि वो खुद की मृत्यु कभी ना कभी होने वाली है। तो इस प्रकार से भगवान केवल मुक्ति दे सकते, मुक्ति प्रदाता सर्वेशाम विष्णुरेव न संशय, अन्य कोई नहीं दे सकते। तो ये सब विस्तार में अगले श्लोक में चर्चित होगी। हरे कृष्ण। ಏನಾದರೂ ಪ್ರಶ್ನೆಗಳಿದೆಯಾ? ಕೇಳ್ಬೋದು. ಇದು ಶ್ಲೋಕ 25 ಅಲ್ಲಿ ಅದು ಈ ಧಾರ್ಮಿಕ ವಿಧಿ ಆಚರಣೆಗಳು ಅಂದ್ರೆ ಇದು ಮಾಡೋದು ಈ ಮೆಟೀರಿಯಲ್ ಎಂಟ್ಯಾಂಗಲ್ಮೆಂಟ್ ಇಂದ ಹೊರಗಡೆ ಬರೋದಕ್ಕೆ ಅಂತ ಪಾಯಿಂಟ್ ಹೇಳಿದ್ದಾರೆ, ಪಾಯಿಂಟ್ ಹೇಳಲಿಲ್ಲ. ಅದನ್ನ ಮೊದಲೇ ನಾವು ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಯಾವುದೇ ಕಾರ್ಯಗಳನ್ನ ಮಾಡ್ಬೇಕಂದ್ರೆ ಅದನ್ನ ಈ ಪ್ರಪಂಚದ ಬದ್ಧತೆಯಿಂದ ಹೊರಗಡೆ ಬರ್ಲಿಕ್ಕೆ ಮಾಡ್ಬೇಕು, ವಿನಃ ಅದನ್ನ ತಾವು ತಾತ್ಕಾಲಿಕ ಲಾಭಕ್ಕೋಸ್ಕರ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದೆ. ಏನಂದ್ರೆ ಯಾವದರ್ಥ ಪ್ರಯೋಜನಂ ಅಂತ ಹೇಳಿದ್ದಾರೆ. ಧರ್ಮಸ್ಸನುಷ್ಠಿತ ಪುಪ್ಸಾ ವಿಶ್ವಕ್ಸೇನ ಗತಾಸೂಯ ನ ಉತ್ಪಾದಯೇದ್ ಯತಿರತಿಂ ಶ್ರಮ ಏವ ಹಿ ಕೇವಲಂ ಅಂತ. ನಾವು ಯಾವುದೇ ಕಾರ್ಯವನ್ನು ಮಾಡ್ತಾ ಇದ್ರೆ, ಯಾವುದೇ ಧಾರ್ಮಿಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ರೆ ಅದು ಮುಕ್ತಿಗೋಸ್ಕರ ಮಾಡ್ಲಿಲ್ಲ, ಭಗವಂತನ ಭಕ್ತಿಗೋಸ್ಕರ ಮಾಡ್ಲಿಲ್ಲ ಅಂದ್ರೆ ಅದು ಬರೀ ಪರಿಶ್ರಮನೇ. ಯಾಕೆ ಇದು ಹೇಳ್ತಾ ಇದ್ದಾರೆ? ಯಾಕಂದ್ರೆ ಸಾಮಾನ್ಯವಾಗಿ ಜನರು ಐಹಿಕ ಸುಖಕ್ಕೋಸ್ಕರ ಈ ಲೋಕದಲ್ಲಿ ಬಯಸ್ತಾರೆ, ತಾತ್ಕಾಲಿಕ ಸುಖ. ನಮಗೆ ಒಳ್ಳೆ ಮನೆ ಆಗ್ಲಿ, ಒಳ್ಳೆ ಪತ್ನಿ ಸಿಗ್ಲಿ, ಒಳ್ಳೆ ಸುಖ ಪರಿವಾರ ಸಿಗ್ಲಿ ಅಂತ ದೇವಸ್ಥಾನಕ್ಕೆ ಬರೋದು ಅದಕ್ಕೋಸ್ಕರನೇ. ಹೊರಗಡೆ ಅವರು ಇಂದ್ರಿಯ ಸುಖ ನೋಡ್ತಾ ಇರ್ತಾರೆ, ದೇವಸ್ಥಾನದಲ್ಲೂ ಇಂದ್ರಿಯ ಸುಖ ನೋಡ್ತಾ ಇರ್ತಾರೆ. ದೇವರಿಗೂ ಪ್ರಾರ್ಥನೆ ಮಾಡೋದು ತಾತ್ಕಾಲಿಕ ಇಂದ್ರಿಯ ಸುಖಕ್ಕೋಸ್ಕರನೇ. ಆದ್ರೆ ಇನ್ನು ಕೆಲವೊಂದು ಜನರು ಏನ್ ಮಾಡ್ತಾರೆ ಅಂದ್ರೆ, ಈ ಜನ್ಮದಲ್ಲಿ ಸುಖ ಇರುತ್ತೆ ಆದ್ರೆ ಅವ್ರಿಗೆ ಗೊತ್ತಿರುತ್ತೆ ಪುನರ್ಜನ್ಮ ಇದೆ ಅಂತೆ, ಮುಂದಿನ ಜನ್ಮದಲ್ಲೂ ಸುಖ ಇರ್ಲಿ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಈ ತರದ ಪುಣ್ಯ ಕರ್ಮಗಳನ್ನ ಮಾಡ್ತಾರೆ. ಅದರಿಂದ ಸ್ವರ್ಗಕ್ಕೆ ಹೋಗ್ಬೋದು, ಸ್ವರ್ಗದಲ್ಲಿ ಬಹಳ ಸುಖ ಇರುತ್ತೆ.
ಸುರಪಾನ ಇರುತ್ತೆ, ಅಪ್ಸರೆಗಳಿರ್ತಾರೆ, ನಂದನ ಕಾನನ ಸುಂದರ ವನಗಳಿರ್ತವೆ, ಅದರಲ್ಲಿ ಬಹಳಷ್ಟು ಭೋಗವನ್ನು ಮಾಡ್ಬೋದು. ಆ ಭೋಗ ವಿಲಾಸದ ಆಸೆಯಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವರ್ಗಾದಿ ಕಾಮಕ್ಕೋಸ್ಕರ ಬೇಕಾಗಿರುವಂತ ಜ್ಯೋತಿಷ್ಠಾಮಾದಿ ಯಜ್ಞಗಳನ್ನ ಮಾಡ್ತಾರೆ. ಇದೆಲ್ಲ ವೇದದಲ್ಲಿ ಪ್ರತಿಪಾದ್ಯವಾಗಿದೆ. ಅದನ್ನ ಮಾಡ್ತಾರೆ. ಅದ್ ಯಾಕೆ ಮಾಡ್ತಾರೆ? ಯಾಕಂದ್ರೆ ಅಲ್ಲಿ ಹೋಗಿ ಆ ಭೋಗ ಸಿಗ್ಲಿ ಅಂತ. ಆದ್ರೆ ಇಲ್ಲಿ ಅದು ಕೂಡ ಖಂಡನೆ ಆಗ್ತಾ ಇದೆ. ಭಾಗವತ ಅಮಲ ಪುರಾಣ ಇರೋದ್ರಿಂದ ಅದು ಕೂಡ ಖಂಡನೆ. ಮುಂದಿನ ಜನ್ಮದಲ್ಲಿ ನೀವು ಸುಖದ ಯೋಚನೆ ಮಾಡ್ತಿದ್ರ, ಅದು ಕೂಡ ತಾತ್ಕಾಲಿಕ. ಅದಕ್ಕೋಸ್ಕರನು ಕೆಲಸ ಮಾಡಬಾರ್ದು. ಭಗವಂತನ ಪ್ರತಿ ರತಿ ಬೆಳೆಸ್ಬೇಕು, ಆಸಕ್ತಿ ಬೆಳೆಸ್ಬೇಕು, ಅದಕ್ಕೋಸ್ಕರ ಪ್ರಯತ್ನ ಮಾಡ್ಬೇಕು ಅಂತ. ಅದಕ್ಕೆ ಮಹಾಜನರು ಉದಾಹರಣೆ ಕೊಡ್ತಾರೆ. 12 ಜನ ಮಹಾಜನ ಇದ್ದಾರೆ. ಸ್ವಯಂಭೋ, ನಾರದ, ಶಂಭೋ, ಪ್ರಹ್ಲಾದ, ಕಪಿಲೋ, ಮನು, ಜನಕೋ, ಕುಮಾರೋ, ಭೀಷ್ಮೋ, ಬಲಿರ್, ವಯ್ಯಾಸಾಕಿರ್, ವಯಂ ಅಂತ ಯಮರಾಜರು ಏನಿದೆ. ಸ್ವಯಂಭೂ ಅಂದ್ರೆ ಬ್ರಹ್ಮ, ನಾರದ, ಶಿವ, ಪ್ರಹ್ಲಾದ, ಕಪಿಲ, ಮನು, ಜನಕ ಮಹಾರಾಜ, ಕುಮಾರರು, ಚತುಷ್ಕುಮಾರರು, ಭೀಷ್ಮ, ಬಲಿ ಮಹಾರಾಜು, ಸುಖದೇವ್ ಗೋಸ್ವಾಮಿ ಮತ್ತೆ ಯಮರಾಜ. ಈ ತರ 12 ಜನ ಏನಿದ್ದಾರೆ, ಈ 12 ಜನರು ಭಾಗವತ ಧರ್ಮದ ಅಧಿಕಾರಿಗಳು. ಅವರು ಯಾವ ಮಾರ್ಗವನ್ನು ಪ್ರದರ್ಶನ ಮಾಡಿದರೆ ಆ ಮಾರ್ಗವನ್ನು ನಾವು ಸ್ವೀಕಾರ ಮಾಡಬೇಕು. ಅವ್ರ ಮಾರ್ಗ ಪ್ರದರ್ಶನ ಯಾವ್ದಾಗಿದೆ? ಈ ಕರ್ಮ ಮಾರ್ಗ ಅಥವಾ ಧಾರ್ಮಿಕ ಮಾರ್ಗದಿಂದ ಲೌಕಿಕ ಸುಖವನ್ನು ಕೇಳುವಂತ ಮಾರ್ಗ ಅಲ್ಲ. ಅದು ಇದನ್ನ ಮೀರಿ ಭಗವಂತನ ಪ್ರತಿ ರತಿ ಆಸಕ್ತಿ ಬೆಳೆಸುವಂತ ಮಾರ್ಗ. ಅದಕ್ಕೆ ಆ ಮಾರ್ಗವನ್ನು ಸ್ವೀಕಾರ ಮಾಡ್ಬೇಕು ನಾವು ಅಂತ ಭಾಗವತ ಧರ್ಮ ಸ್ಪಷ್ಟವಾಗಿ ಹೇಳುತ್ತೆ. ಮತ್ತೇನಾದ್ರು ಪ್ರಶ್ನೆ ಇದೆಯಾ? हरे कृष्णा प्रभु जी। जी मैम। प्रभु जी, जैसे हर मनुष्य में तीनों गुण होते हैं, तो हमें सतोगुण में आने के लिए क्या करना चाहिए? जैसे आपने बताया कि हरि नाम लेना चाहिए, और हमें क्या करना चाहिए? जी तो निरंतर सत्वगुण आने के लिए पुरातन वैदिक संस्कृति का जीवन में आना आवश्यक है। जैसे प्रभुपाद ने कुछ चीजें बताई, सुबह जल्दी उठना है, मुश्किल हो सकता है, परंतु मुश्किल होने पर भी वह तपस्या लेना है। जल्दी उठ के जल्दी स्नान करके, सफाई वगैरह काम रहता है, वो सब करके स्नान करके फिर मंगलारती करना है, और फिर भगवान की सेवा के लिए भोग बनाना है। ये जो प्रभुपाद ने व्यवस्था रखी है, ये सत्वगुण में व्यक्ति को रखते हैं अपने आप। और जो ऐसी शुद्धि अवस्था में हरे कृष्ण मंत्र का जप करना है, ये सबसे अपने आप सत्वगुण आ जाता है। परंतु साथ ही साथ हमारा जो जीवन शैली है, हमारा आहार कहाँ से आ रहा है, वह भी बताता है कि हम किस गुण में हैं। उदाहरणतः जैसे भीष्म देव थे और द्रोणाचार्य थे। प्रभुपाद लिखते हैं कि भीष्म द्रोण बद्ध थे दुर्योधन के सहायता करने के लिए। क्यों वे बद्ध थे? द्रौपदी के वस्त्रहरण में भी उन्होंने विरोध नहीं किया, विदुर ने विरोध किया, परंतु भीष्म द्रोण विरोध नहीं कर पाए। क्यों नहीं कर पाए? क्योंकि दुर्योधन के अन्न पे आश्रित थे। तो इसलिए गलत जगह पे अन्न पे आश्रित होने के कारण वे विरोध नहीं कर पाए। तो इसलिए हमारा अन्न जहां से आता है, मतलब जो हम अन्न जो है भक्त, केवल भक्त ही भगवान की सेवा करके केवल प्रसाद बनाना चाहिए, इतना ही नहीं। वह अन्न के लिए जो आदाय आता है, पैसे आता है, वह कहाँ से आता है, ये सब निर्धारित करता है सत्वगुण में है, रजोगुण में है, तमोगुण में। तो बड़े पैमाने पर परिवर्तन होना चाहिए। है कि सुबह जल्दी उठना है, हरे कृष्ण मंत्र जप करना है, तो उससे सत्वगुण में ज्यादा से ज्यादा रह सकते हैं। परंतु कालक्रमेण जो है हमें ये पूरा सभ्यता को त्याग करके सत्वगुण वाला सभ्यता निर्माण करना चाहिए। जो कृष्ण बलराम जब वृंदावन में आए थे उस समय वातावरण कैसा था, वैसा वातावरण। वहां पे मक्खन बनाना है, यशोदा माई घर में मक्खन बनाती थी, और फिर घर में चूल्हे पे खाना बनाती थी भगवान के तृप्ति के लिए। तो वह जो वृंदावन का वातावरण था, वहां पे सत्वगुण ज्यादा था। तो इसलिए बहुत बड़े पैमाने पे परिवर्तन करना है, हमेशा सत्वगुण में रहना है, तो ऐसा वृंदावन का वातावरण रचना करना चाहिए, तब संभव हो सकता है। ಇಲ್ಲಿ ಮಾತಾಜಿಗಳ ಪ್ರಶ್ನೆ ಕೇಳಿತ್ತಂದ್ರೆ ನಿತ್ಯವಾಗಿ ಸತ್ವಗುಣದಲ್ಲಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ಅದಕ್ಕೆ ಪ್ರಭುಪಾದ ಕೊಟ್ಟಿರುವಂತ ಬೇಸಿಕ್ ಕಾರ್ಯಕ್ರಮ ಏನಿದೆ, ಬೆಳಿಗ್ಗೆ ಬೇಗ ಹೇಳ್ಬೇಕು, ಬೇಗ ಎದ್ದು ಸ್ನಾನ ಮಾಡಿ, ಮನೆಯನ್ನು ಸ್ವಚ್ಛ ಮಾಡಿ ಸ್ನಾನ ಮಾಡಿ, ಆಮೇಲೆ ನಾವು ಮಂಗಳಾರತಿಯಲ್ಲಿ ಪಾಲ್ಗೊಳ್ಬೇಕು, ಹರೇ ಕೃಷ್ಣ ಮಂತ್ರ ಜಪ ಮಾಡ್ಬೇಕು ಭಕ್ತರ ಸಂಘದಲ್ಲಿ. ಈ ತರ ಮಾಡೋದ್ರಿಂದ, ಮತ್ತೆ ಪರ ಅನ್ನ ಸ್ವೀಕಾರ ಮಾಡದೆ ಕೃಷ್ಣ ಪ್ರಸಾದವನ್ನು ಸ್ವೀಕಾರ ಮಾಡೋದ್ರಿಂದ ಸತ್ವಗುಣದ ಒಂದು ಸ್ತರ ಬರುತ್ತೆ, ಜ್ಞಾನ ಬರ್ಲಿಕ್ಕೆ ಶುರು ಆಗುತ್ತೆ.
ಆದ್ರೆ ಆ ಸತ್ವಗುಣ ಮುಂದೆ ವೃದ್ಧಿ ಆಗ್ಬೇಕಂದ್ರೆ ಇಡೀ ಸಂಸ್ಕೃತಿನೇ ಪರಿವರ್ತನೆ ಆಗ್ಬೇಕು. ಹೇಗೆ ಯಶೋದಾಮಾಯಿ ಮನೆಯಲ್ಲಿ ಮಂಥನೆ ಮಾಡಿ ಬೆಣ್ಣೆಯನ್ನು ತೆಗಿತಾ ಇದ್ಲು, ಒಲೆ ಮೇಲೆ ಅಡುಗೆ ಮಾಡ್ತಾ ಇದ್ಲು, ಆ ತರ ಸಾತ್ವಿಕ ವಾತಾವರಣ ಯಶೋದಾಮಾಯಿ ಜೀವನದಲ್ಲಿ ಇತ್ತು, ಬೃಂದಾವನದಲ್ಲಿ ಇತ್ತು. ಅದರಲ್ಲಿ ಕೃಷ್ಣ ಭಕ್ತಿ ತುಂಬಾ ಸುಲಭ ಆಗಿತ್ತು. ಆ ತರ ಸಾತ್ವಿಕ ವಾತಾವರಣ ಯಾವಾಗ ನಿರ್ಮಾಣ ಆಗುತ್ತೆ ಅವಾಗ ದೊಡ್ಡ ಪ್ರಮಾಣದಲ್ಲಿ ಸತ್ವಗುಣ ಬರ್ಲಿಕ್ಕೆ ಸಾಧ್ಯ. ಹರೇ ಕೃಷ್ಣ. ಮತ್ತೇನಾದ್ರು ಪ್ರಶ್ನೆ ಇದೆ? ಹರೇ ಕೃಷ್ಣ ಪ್ರಭುಜಿ. ನಾವು ಈ ಸತ್ವಗುಣಕ್ಕೆ ಏರಿರ್ತೀವಿ ಪ್ರಭುಜಿ, ಆದ್ರೆ ಕಂಟಿನ್ಯೂಸ್ ಆಗಿ ಅದೇ ಇದ್ರಲ್ಲಿ ಇರಕ್ಕಾಗಲ್ಲ. ನಾವು ಎಷ್ಟೋ ತಿಂಗ್ಳುಗಟ್ಲೆ ಇರ್ತೀವಿ, ಆದ್ರೆ ಒಂದಿನ ಯಾವಾಗ್ಲೂ ಒಂದು ಪತನ ಆಗೇ ಬಿಡ್ತೀವಿ. ಏನ್ ನಮ್ ಕೈಯಲ್ಲಿ ಮೀರಿ ಹೋಗ್ಬಿಡುತ್ತೆ ಅದು. ಅದರಿಂದ ಹೆಂಗೆ ಮಾಡ್ಕೊಳ್ಳೋದು? ಹೌದು, ಯಾಕಂದ್ರೆ ಇದು ಗುಣಗಳ ಲಕ್ಷಣ. ಗುಣಗಳ ಲಕ್ಷಣ ಏನಿದೆ ಅಂದ್ರೆ ಒಂದೊಂದು ಗುಣ ಒಂದೊಂದ್ ಸರ್ತಿ ಫಲಶಾಲಿ ಆಗಿರುತ್ತೆ. ನಾನು ಹೇಳಿದೆ ಇಡೀ ಜೀವನ ಬೆಳಗ್ಗೆ ಸತ್ವಗುಣದಲ್ಲಿ ಇವತ್ತು ತುಂಬಾ ಬೇಗ ಹೇಳೋಣ ಅಂತ ನಿರ್ಧಾರ ಮಾಡಿ ಅಲಾರ್ಮ್ ಇಟ್ಟು ಬೇಗ ಹೇಳ್ತೀರಾ, ಜಪ ಆಗುತ್ತೆ, ಎಲ್ಲ ಕೆಲಸ ಆಗತ್ತೆ. ಕೊನೆಗೆ ತಮಗುಣ ಪ್ರಭಾವ ಆಗಿ ನಾವು ಮಲಗಲೇಬೇಕು, ಬೇರೆ ದಾರಿ ಇಲ್ಲ. ಯಾಕಂದ್ರೆ ಶರೀರಕ್ಕೆ ವಿಶ್ರಾಂತಿ ಬೇಕೇ ಬೇಕು, ಅದಕ್ಕೆ ಹೋಗ್ಲೇಬೇಕು. ಅದೇ ತರ ನಾವು ಒಂದ್ 3-4 ತಿಂಗಳು ದಿನ ಬೇಗ ಹೇಳ್ತಾ ಇರ್ತೀವಿ, ಅಥವಾ ಭಕ್ತರ ಸಂಘದಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಒಂದೇ ಸರಿ ಕಾಲಕ್ರಮೇಣ ಏನಾಗುತ್ತೆ, ತಮಗುಣ ಆವೃತ ಆಗಿ ಎಷ್ಟೋ ದಿನ ಬರ್ಲಿಕ್ಕಾಗಲ್ಲ. ಆಗುತ್ತೆ ಆತರ ಖಂಡಿತವಾಗಿ. ಯಾಕಂದ್ರೆ ಒಂದು ಗುಣ ಜಾಸ್ತಿ ಬಲಶಾಲಿಯಾಗಿ ಇನ್ನೊಂದು ಗುಣದ ಮೇಲೆ ಹಾವಿ ಆಗುತ್ತೆ. ಆ ತರ ಇದು ಸಾಮಾನ್ಯ ನಿಯಮ. ಆದ್ರೆ ಇಲ್ಲಿ ಪರೀಕ್ಷೆ ಏನಂದ್ರೆ ನಾವು ಎಷ್ಟು ಸರಿ ಮತ್ತೆ ಉತ್ಸಾಹದಿಂದ ಎದ್ದು ಸತ್ವಗುಣದಲ್ಲಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅದು ನಮ್ಮ ಪ್ರಗತಿಯನ್ನು ನಿರ್ಧಾರ ಮಾಡುತ್ತೆ. ನಾವು ಆಯ್ತಪ್ಪ ತಮೋಗುಣದಲ್ಲಿ ಇದ್ದೇವೆ ಹೀಗೆ ಇರೋಣ ಅನ್ನುವಂಥದ್ದು ಇದ್ರೆ ಅವಾಗ ನಮ್ ಪ್ರಗತಿ ಆಗಲ್ಲ. ಓ ಈ ತರ ತಮಗುಣ ಅಳವಡಿಸಿದೆ, ಈಗ ಬೇಗ ಅದನ್ನ ಸರಿ ಮಾಡ್ಕೋಬೇಕು ಅನ್ನುವಂಥದ್ದು. ಈಗ ರೋಗ ಬಂದ್ಬಿಟ್ಟಿದೆ ರೋಗ, ಹೋಗ್ಲಿ ಬಿಡು ಅಂತ ಸುಮ್ನೆ ಕೂತ್ಕೊಳ್ತೇವೆ. ಇಲ್ಲ, ಬೇಗ ಹೋಗಿ ಡಾಕ್ಟರ್ ಹತ್ರ ಹೋಗ್ತೀವಿ, ಮಾತ್ರೆಗಳನ್ನ ತಗೊಳ್ತೀವಿ, ಆದಷ್ಟು ಬೇಗ ಸರಿ ಆಗ್ಲಿ ಅಂತ ಪ್ರಯತ್ನ ಮಾಡ್ತೀವಿ. ಅದೇ ತರ ತಮೋಗುಣದ ರೋಗ ಬಂದಿದ್ರೆ ಇದನ್ನ ಬೇಗ ಸರಿ ಮಾಡ್ಬೇಕು ಅನ್ನುವಂತ ಉತ್ಸಾಹದಿಂದ ಆದಷ್ಟು ಬೇಗ ಭಕ್ತರ ಸಂಘದಲ್ಲಿ ಬರ್ಬೇಕು, ಅವಾಗ ಅದು ಪರಿವರ್ತನೆ ಆಗುತ್ತೆ. ಹರೇ ಕೃಷ್ಣ ಪ್ರಭು. ಮಾತಾಜಿ ಹೇಳಿ. ಸತ್ವಗುಣದ್ದು ಪ್ರಾರಂಭ ಶುರುವಾಗೋದು ಬೆಳಿಗ್ಗೆ ಎದ್ದಾಗಿಂದ ಅಂತ ಪ್ರಭುಜಿ ಹೇಳಿದ್ರು, ಬೇಗ ಹೇಳ್ಬೇಕು ಅಂತ. ಅದೇ ರೀತಿ ಇನ್ನೊಂದು ಮುಖ್ಯವಾದದ್ದು ಏನಂತಂದ್ರೆ ಸತ್ವಗುಣ, ನಾವು ಕಿಚನ್ಗೆ ಎಂಟರ್ ಆಗ್ತೀವಿ, ಎಲ್ಲೇ ಎಂಟರ್ ಆಗ್ತೀವಿ ಫಸ್ಟ್ ಸ್ನಾನ ಮಾಡಿ ಒಳಗಡೆ ಬರ್ಬೇಕು. ಎಲ್ಲೇ ದೇವ್ರ ಮನೇಲಾಗ್ಲಿ ಅಥವಾ ಅಡ್ಗೆ ಮನೇಲಾಗ್ಲಿ, ಸೊ ಅಲ್ಲಿಂದ ಆ ಶುದ್ಧಿಯಿಂದ ನಾವು ಆಚೆ ಸ್ನಾನ ಮಾಡಿದಾಗ ಆ ಶುದ್ಧಿ ಇರುತ್ತೆ. ಆ ಶುದ್ಧಿಯಿಂದ ಅಡ್ಗೆ ಮಾಡಿದಾಗ ಅದೊಂದು ರೀತಿಯಾದಂತ ಸತ್ವಗುಣವನ್ನ ಕ್ರಿಯೇಟ್ ಮಾಡುತ್ತೆ ಆ ಮೂಡು. ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲ ಸ್ನಾನ ಮಾಡದೆ ನಾನು ಒಳಗೆ ಹೋಗಲ್ಲ, ಸಂಕಲ್ಪ ಮಾಡ್ಬೇಕು. ಸೊ ಆ ಒಂದು ಶುದ್ಧಿಯಿಂದ ಬರಕ್ ಶುರು. ಹಾಗೆ ಎಲ್ಲವನ್ನು ಎಷ್ಟು ಕ್ಲೀನ್ಲಿನೆಸ್ ಇರುತ್ತೆ ಅಷ್ಟು ಏನಾಗುತ್ತೆ, ಸತ್ವಗುಣ ಬರುತ್ತೆ. ಕ್ಲೀನ್ಲಿನೆಸ್ ತುಂಬಾ ಇಂಪಾರ್ಟೆಂಟ್. ಎಲ್ಲ ಕಡೆ ಕ್ಲೀನ್ಲಿನೆಸ್ ಇರ್ಬೇಕು, ಕಿಚನ್ ಅಲ್ಲಿ ಕ್ಲೀನ್ ಆಗಿರ್ಬೇಕು. ಯಾಕಂದ್ರೆ ಇದು ನಮ್ ಕಿಚನ್ ಅಲ್ಲ, ಕಿಚನ್ ರಾಧಾರಾಣಿದಿರುತ್ತೆ. ಸೊ ಈ ತರ ಎಲ್ಲಾ ಕಡೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ರೆ ಆಗ ಸತ್ವಗುಣ ತಂತಾನಾಗೆ ಬರುತ್ತೆ. ಇದ್ರಲ್ಲಿ ಏನು ಕಷ್ಟ ಪಡ್ಬೇಕಾಗಿಲ್ಲ, ನಮ್ ಚೇತನೆನೂ ಶುದ್ಧವಾಗುತ್ತೆ. ಆಮೇಲೆ ನಾವು ಮಾಡುವಂತ ಎಲ್ಲ ಕೆಲಸಗಳು ಸತ್ವಗುಣದಲ್ಲೇ ಬರುತ್ತೆ. ಸೊ ಹೀಗೆ ಇದನ್ನ ಮಾಡ್ಬೋದು ಅಂತ ನಂದೊಂದು ಅಭಿಪ್ರಾಯ. ಹೌದು, ಇದರಿಂದ ನಾವು ಆದಷ್ಟು ಈ ಚೇತನೆ ಸತ್ವಗುಣ ಚೇತನೆಯಲ್ಲಿದ್ರೆ ಏನಾಗುತ್ತೆ, ಕಾಲಕ್ರಮೇಣ ಈ ಸತ್ವಗುಣದಲ್ಲಿ ಆನಂದ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಆರಂಭದಲ್ಲಿ ಅನ್ಸುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಆನಂದ ಎಲ್ಲಿರುತ್ತೆ, ತಮಗುಣದಲ್ಲಿ ಆನಂದ ಇರುತ್ತೆ, ಏನ್ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ ಆರಂಭದಲ್ಲಿ ಅನ್ಸುತ್ತೆ. ಆದ್ರೆ ಒಂದ್ಸರ್ತಿ ಸ್ವಚ್ಛ ವಾತಾವರಣ ಮನೆಯಲ್ಲಿ ನೋಡಿದ್ರೆ ನಾವೇ ಅನುಭವ ಮಾಡ್ಬೋದು. ಯಾವಾಗ ಮನೆ ವಾತಾವರಣ ಸ್ವಚ್ಛ ಇರುತ್ತೆ ಅವಾಗ ಮನಸ್ಸು ಫ್ರೆಶ್ ಇರುತ್ತೆ, ಅವಾಗ ಚೆನ್ನಾಗಿ ಒಳ್ಳೆ ಅನುಭವ ಇರುತ್ತೆ. ಅದು ಆನಂದ ಬರ್ಲಿಕ್ಕೆ ಶುರು ಆಗುತ್ತೆ ಆ ಸತ್ವಗುಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭು, ನೀವ್ ಹೇಳಿದ್ರಿ ಕೃಷ್ಣ ಬಲರಾಮರು ವೃಂದಾವನ ವಾತಾವರಣ ಅಂತ. ಸೊ ಆ ವಾತಾವರಣ ಎಲ್ಲರಿಗೂ ಸಿಗುತ್ತಾ ಪ್ರಭು? ಅದೊಂದೇ ವಾತಾವರಣದಲ್ಲೇನ ನಾವು ಸತ್ವಗುಣದಲ್ಲಿ ಇರಕ್ಕಾಗೋದು? ಎಲ್ಲರಿಗೂ ಸಿಗಲ್ಲ. ಅದಕ್ಕೋಸ್ಕರ ಪ್ರಭುಪಾದರು ಹಿಪ್ಪಿಗಳಿಗೂ ಕೂಡ ಕೃಷ್ಣ ಭಕ್ತಿ ಹರೇ ಕೃಷ್ಣ ಮಂತ್ರ ಮಾಡಿಸಿ ಭಕ್ತರನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಅಷ್ಟು ಜನರು ಭಕ್ತರಾದ್ರೂ ಕೂಡ ಅದಕ್ಕೆ ನಾವು ನಮ್ಮ ಕೃಷ್ಣ ಭಾವನಾಮೃತ ಸಂಘದಲ್ಲಿ ಬಂದವ್ರು ಎಲ್ಲರಿಗೂ ಹೇಳ್ತೇವೆ, ಹರೇ ಕೃಷ್ಣ ಜಪ ಮಾಡಿ, ಬೆಳಿಗ್ಗೆ ಬೇಗ ಹೇಳಿ, ಆಮೇಲೆ ಜಪ ಇದು ದಿನ ಭಾಗವತವನ್ನು ಕೇಳಿ ಅಂತ. ಯಾಕಂದ್ರೆ ಇರೋ ಸ್ತರದಲ್ಲಿ ಒಂದ್ ಸ್ವಲ್ಪ ಮೇಲೆ ಬರ್ಲಿ ಅಂತ. ಯಾಕಂದ್ರೆ ಭಕ್ತಿ ಎಲ್ಲರಿಗೂ ಇದೆ, ಎಲ್ಲರೂ ಶುದ್ಧ ಭಕ್ತರಾಗ್ಬೋದು, ಅದಕ್ಕೋಸ್ಕರ ಇದು. ಆದ್ರೆ ಕೆಲವೊಂದು ವರ್ಗದ ಜನರು ಪ್ರಯತ್ನ ಮಾಡ್ಲೇಬೇಕು. ಕೃಷ್ಣ ಭಾವನಾಮೃತ ಸಂಘದ 7 ಉದ್ದೇಶಗಳಿದಾವೆ. ಈ ಪ್ರಭುಪಾದರು 7 ಉದ್ದೇಶಗಳನ್ನ ಬರೆದಿದ್ದಾರೆ. ಆ 7 ಉದ್ದೇಶಗಳಲ್ಲಿ ಇದೊಂದು ಉದ್ದೇಶ ಇದೆ, ಏನಂತೆ ಜನ ಸರಳವಾಗಿದ್ದು ಈ ತರ ಪ್ರಾಕೃತಿಕ ವಾತಾವರಣದಲ್ಲಿದ್ದು ಸತ್ವಗುಣದಲ್ಲಿದ್ದು ತಮ್ಮ ಜೀವನವನ್ನು ನಿರ್ವಹಣೆ ಮಾಡಿ ತೋರಿಸ್ಬೇಕು.
ಜಗತ್ತಿಗೊಂದು ಮಾದರಿ ಆಗ್ಬೇಕು ಅಂತ. ಅದಕ್ಕೆ ಅದು ಒಂದು ಪ್ರಯತ್ನ. ಇದು ಕೃಷ್ಣ ಭಾವನಾಮೃತ ಸಂಘದ ಎಲ್ಲಾ ಉದ್ದೇಶಗಳಲ್ಲಿ ಅದೊಂದು ಉದ್ದೇಶ ಇದೆ. ಆ ತರ ವಾತಾವರಣ ನಿರ್ಮಾಣ ಮಾಡಿ ನಾವು ಜನರಿಗೆ ಮಾರ್ಗದರ್ಶನ ಮಾಡಬೇಕು. ಇಲ್ಲಾಂದ್ರೆ ನಮ್ಮ ಪ್ರಚಾರ ಜಾಸ್ತಿ ದಿನ ಉಳಿಯಲ್ಲ. ನಾವು ಪ್ರಚಾರ ಮಾಡ್ತೇವೆ, ಆದ್ರೆ ನಮ್ಮ ಬುಕ್ಗಳಲ್ಲಿ ಬರ್ದಿದ್ದೇನೋ ಕೃಷ್ಣ ಬಲರಾಮ ಬಂದು ಇಲ್ಲಿ ಮಾಡಿದ್ರು ಅಂತ. ಅದನ್ನ ನಮಗೆ ವಿಶ್ವಾಸ ಆಗ್ಲಿಲ್ಲ ಅಂದ್ರೆ, ಓ ಕೃಷ್ಣ ಬಲರಾಮ ಮಾಡಿದ್ದು ಒಳ್ಳೇದಲ್ಲ, ಹಾಗಿದ್ರೆ ತುಂಬಾ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕಂಪನಿಗಳು ಮಾಡೋದು ತುಂಬಾ ಚೆನ್ನಾಗಿದ್ರೆ ಕೃಷ್ಣ ಬಲರಾಮ ಮಾಡ್ತಾ ಇದ್ರು. ಅವರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಸ್ಥಾಪನೆ ಮಾಡ್ತಿದ್ರು, ದೊಡ್ಡ ದೊಡ್ಡ ಕಂಪನಿಗಳನ್ನ ಸ್ಥಾಪನೆ ಮಾಡ್ತಿದ್ರು. ಅದು ತುಂಬಾ ಚೆನ್ನಾಗಿತ್ತಂದ್ರೆ ಯಾಕೆ ಮಾಡ್ಲಿಲ್ಲ? ಯಾಕಂದ್ರೆ ಚೆನ್ನಾಗಿಲ್ಲ, ಅದು ಸತ್ವಗುಣ ಅಲ್ಲ, ಅದು ನಮಗೆ ಲಾಭ ಕೊಡಲ್ಲ ಅನ್ನೋ ಕಾರಣಕ್ಕೆ ಅವ್ರು ಸ್ಥಾಪನೆ ಮಾಡಲಿ. ಈ ಕೃಷ್ಣ ಬಲರಾಮ ನೀವು ಇದ್ರಲ್ಲಿ ನೋಡಿದ್ರೆ, ಭಾಗವತಂನಲ್ಲಿ ನೋಡಿದ್ರೆ, ಕೃಷ್ಣ ಬೆಳಿಗ್ಗೆ ಬೇಗ ಹೇಳ್ತಿದ್ದ, ತನ್ನ ದಿನಚರಿಯನ್ನು ಕಟ್ಟುಕಟ್ಟಾಗಿ ಪಾಲನೆ ಮಾಡ್ತಾ ಇದ್ದ. ತಮಗುಣನೇ ನಿಜ ಸರಿಯಾಗಿದ್ರೆ ಕೃಷ್ಣ ಬಲರಾಮ ಕೃಷ್ಣ ಕೂಡ ಮಧ್ಯಾಹ್ನ 12 ಗಂಟೆಗೆ ಹೇಳ್ಬೋದಾಗಿತ್ತು. ಯಾವ ಕಾರಣಕ್ಕೂ ಇದ್ದಿಲ್ಲ, ಬೆಳಿಗ್ಗೆ ಬೇಗ ಹೇಳ್ತಾ ಇದ್ದ. ಅದೇ ಯಾಕೆಂದ್ರೆ ಅದು ಜೀವನ ಪ್ರದರ್ಶನ. ನೋಡಿ, ಗೋಪಾಲಕರಾಗಿದ್ರು ಅವರು ಬೆಳಿಗ್ಗೆ ಭಗವಂತನಿಗೆ ಏನಾದ್ರು ಕೆಲಸ ಮಾಡೋ ಅವಶ್ಯಕತೆ ಇದೆ? ಇಲ್ಲ. ಜನರಿಗೋಸ್ಕರ ಮಾರ್ಗದರ್ಶನ ತಗೊಳ್ಳಿಕ್ಕೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಗೋಗಳನ್ನ ತಗೊಂಡು ಹೋಗ್ತಾ ಇದ್ರು ಅವರು ಹೊರಗಡೆ. ಅದಕ್ಕೆ ಈ ಭಗವಂತ ಏನು ಪ್ರದರ್ಶನ ಮಾಡಿದ್ದಾನೆ, ಆ ಜೀವನ ಶೈಲಿಯನ್ನು ಪ್ರದರ್ಶನ ಮಾಡಿದ್ರೆ ನಮ್ಮ ಕೃಷ್ಣ ಭಾವನಾಮೃತ ಸಂಘದಲ್ಲಿ ದೊಡ್ಡ ಪರಿಣಾಮ ಬೀರುತ್ತೆ. ಜನರು ನಮ್ಮನ್ನ ಜಾಸ್ತಿ ವಿಶ್ವಾಸ ಮಾಡ್ತಾರೆ. ಎಸ್ ಪ್ರಭುಜಿ. ಗುರು ಮಹಾರಾಜ್ ಒಂದು ಪುಸ್ತಕ ಇದೆ ಪ್ರಭು, ಮೇಕ್ ವೃಂದಾವನ್ ವಿಲೇಜಸ್ ಅಂತ. ಸೊ ಇದನ್ನ ನಾವು ಯಾವ ತರ ಎಸ್ಟಾಬ್ಲಿಷ್ ಮಾಡ್ಬೋದು, ಹೆಂಗಿತ್ತು ವೃಂದಾವನ ವಿಲೇಜಸ್ ಅಂತ ಅದರಲ್ಲಿ ತುಂಬಾ ಚೆನ್ನಾಗಿದೆ. ಹೌದು, ಒಂದ್ ಸ್ವಲ್ಪ ವರ್ಷದಿಂದ ಒಂದು ಪ್ರವಚನ ಕೇಳಿದ್ದೆ ನಾನು, ಒಬ್ರು ಡಿವೋಟಿದು. ನಾವು ಜೀನ್ಸ್ ಪ್ಯಾಂಟ್ ಹಾಕೊಂಡು ಗೋಲಕ್ ವೃಂದಾವನಕ್ಕೆ ಹೋಗ್ಲಿಕ್ಕಾಗಲ್ಲ ಅಂತ. ಇಲ್ಲಿ ನಾವು ಇಡೀ ಜೀವನ ಪರ್ಯಂತ ನಮಗೆ ಜೀನ್ಸ್ ಪ್ಯಾಂಟ್ ಮೇಲೆ ಪ್ರೀತಿ ಜಾಸ್ತಿ ಇತ್ತು. ಗೋಲಕ್ ವೃಂದಾವನದಲ್ಲಿ ಎಲ್ಲರೂ ಪಂಚೆ ಉಟ್ಕೋತಾರೆ ಅಥವಾ ಎಲ್ಲರೂ ಸೀರೆ ಹಾಕೋತಾರೆ. ನಾವು ಅಲ್ಲಿ ಹೋಗಿ ಇದು ಚೆನ್ನಾಗಿದೆ ಅಂತ ತೋರಿಸ್ಲಿಕ್ಕಾಗಲ್ಲ, ಕೃಷ್ಣ ಬಿಡಲ್ಲ. ಕೃಷ್ಣನ ಸಂಸ್ಕೃತಿಯಲ್ಲಿ ಧೋತಿ, ಪಂಚೆ, ಸೀರೆ ಇವು ಈ ಕೃಷ್ಣನ ಸಂಸ್ಕೃತಿಯ ಭಾಗ. ಅದಕ್ಕೆ ನಿಮ್ಗೆ ಇಲ್ಲಿ ಇತರ ಪ್ರತಿ ಆಸಕ್ತಿ ಯಾವಾಗ ಬರುತ್ತೆ, ಇದನ್ನ ಯಾವಾಗ ಬರುತ್ತೆ ಅವಾಗ ಜಾಸ್ತಿ. ಅದೇ ತರ ಆಹಾರ, ಕೃಷ್ಣ ಕೊಟ್ಟಿರುವಂತ ಆಹಾರ, ಕೃಷ್ಣನಿಗೆ ಅರ್ಪಣೆ ಮಾಡುವಂತ ಹೂಗಳು, ಪ್ರಾಕೃತಿಕ ವಾತಾವರಣದಲ್ಲಿ ಬಂದಿರುವಂತ ಹೂಗಳು. ಇವಾಗ ನೀವು ಚೆನ್ನಾಗಿ ಕಾಣಿಸ್ಲಿಕ್ಕೆ ಪ್ಲಾಸ್ಟಿಕ್ ಹೂಗಳನ್ನ ಹಾಕ್ಬೋದು, ಒಳ್ಳೆ ಸೀನ್ ಇದೆ ಚೆನ್ನಾಗಿ ಕಾಣುತ್ತೆ ಅಂತ ಹಾಕ್ಬೋದು. ಆದ್ರೆ ಅದು ಆರಂಭಿಕ ಸ್ತರದಲ್ಲಿ ಆಯ್ತು ದೇವಸ್ಥಾನ ಚೆನ್ನಾಗಿ ಕಾಣ್ಲಿ ಅಂತ. ಆದ್ರೆ ಕಾಲಕ್ರಮೇಣವಾಗಿ ನಿಜವಾದ ಹೂಗಳನ್ನ ಬೆಳೆಸಿ ಯಾವಾಗ ಅರ್ಪಣೆ ಮಾಡ್ತೇವೆ ಆವಾಗ ಭಗವಂತನಿಗೆ ತೃಪ್ತಿ ಆಗುತ್ತೆ. ಆತರ ಪ್ರತಿಯೊಂದು ಭಾಗದಲ್ಲಿ ನಿಜವಾದ ಸಂಸ್ಕೃತಿ ಯಾವಾಗ ಬರುತ್ತೆ ಅವಾಗ ಸತ್ವಗುಣ ಬಂದು ಭಗವಂತನಿಗೆ ತೃಪ್ತಿ ಆಗುತ್ತೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಬೇರೆ ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ನಾವು ಕ್ಲೋಸ್ ಮಾಡೋಣ. ಹರೇ ಕೃಷ್ಣ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಹರೇ ಕೃಷ್ಣ. हरे कृष्ण प्रभु जी। हरे कृष्ण. हरे कृष्ण प्रभु जी, धन्यवाद, प्रणाम। हरे कृष्ण.